ಚಿನ್ನದ ತಟ್ಟೆಯಲ್ಲಿ ಮೃಷ್ಟಾನ್ನ ತಿಂತಿದ್ದ ನಮ್ಮನ್ನ ಈ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ತಂಗ್ಳನ್ನ ತಿನ್ನು ಹಾಗೆ ಮಾಡ್ಬಿಟ್ನಲ್ಲ ಸಾಂಗ್ಲಿಯಾನೋ. ಕಲ್ಲೇಗೌಡನ್ನ ಕೊಲೆ ಮಾಡ್ದ ಅಂತ ಪ್ರೂವ್ ಮಾಡಿ ಆ ಸಾಂಗ್ಲಿಯಾನನ ಎತ್ತಂಗಡಿ ಮಾಡ್ಸೋಣ ಅಂತಿದ್ರೆ ಶವಾಗೃಹದಲ್ಲಿ ಅವನ್ನ ಪತ್ತೆ ಮಾಡಿ ಕತ್ಲೆ ಕೊನೆಯಲ್ಲಿ ಕೊಲೆ ಮಾಡ್ಬಿಟ್ಟ. ನನ್ನನ್ನ ಊರು ಜನದ ಮುಂದೆ ಹುಚ್ಚನಾಗಿ ಹೊಡೆದು ಲಾಕಪ್ ಹಾಕ್ದ. ಸಾಂಗ್ಲಿಯಾನ ಮಾಡಿದ್ ಒಂದೊಂದು ನೆನೆಸ್ಕೊಂಡ್ರೆ ನನ್ನ ರಕ್ತ ನೆತ್ತಿಗೆ ಇರತ್ತೆ. ಅವನ್ನ ಕೊಂದು ಅವನ ತಲೆನ ಪುಡಿ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ಊಟ ಲೇ ಬಟ್ಟ ದೇವು ದೊಡ್ಡ ಊಟ ಊಟ. ಕುಂಬಿಗೆ ಎಚ್ಚರ ಆಗೋಯ್ತು. ಇನ್ನ ಸಾಂಗ್ಲಿಯಾನ ಕತೆ ಮುಗೀತು. ಸರ್ ಊಟ. ಊಟ ಏನೋ ಕಿಸಿತಾನೆ ಅಂತ ಖುಷಿಯಾಗಿದ್ದೆ. ದನ ತಿಂದು ಬಿದ್ಕೊಂಡ್ನಲ್ಲೋ. ಇನ್ನು ಅವ್ನು ಹೇಳೋದಕ್ಕೆ 6 ತಿಂಗಳು ಬೇಕು. ಅಲ್ಲಿವರೆಗೂ ನಾವು ಹಾಳಾದಿ ಕತ್ಲೆ ಕೊಂಡೆಲ್ಲ ಕೊಳಿಬೇಕು. ಇಷ್ಟಕ್ಕೆಲ್ಲ ಕಾರಣ ಆ ಸಾಂಗ್ಲಿಯಾನ. ಇದು ಅಡ್ವಾನ್ಸ್. ಮಿಕ್ಕಿದ್ದು ಕೆಲಸ ಮುಗಿದ ಮೇಲೆ. ಗೋರಿ ಇವನ್ ಕೊಲೆ ಕಾರಣ ಇವನಿಂದಾಗಿ ನನಗೆ ಸೇರ್ಬೇಕಾಗಿದ್ದ 1 ಕೋಟಿ ರೂಪಾಯಿ ಗೋಲ್ಡ್ ಬಿಸ್ಕೆಟ್ ಹಾಳಾಯ್ತು. ಇವತ್ತು ಸಂಜೆ JSS ಕಾಲೇಜಿನಲ್ಲಿ ನಡೆಯೋ ಸಮಾರಂಭಕ್ಕೆ ಇವನೇ ಚೀಫ್ ಗೆಸ್ಟ್. ಸನ್ಮಾನ್ಯ ಸಾಂಗ್ಲಿಯಾನರವರಿಗೆ ಅನೇಕ ಒತ್ತಡದ ಕೆಲಸ ಕಾರ್ಯಗಳಿದ್ದರೂ ಸಹ ನಮ್ಮ ಕರೆಗೆ ಹೋಗೊಟ್ಟು ಈ ಸಮಾರಂಭಕ್ಕೆ ಆಗಮಿಸಿರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷಕರವಾದ ವಿಚಾರವಾಗಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರನ್ನು ಕುರಿತು ಕೆಲವು ಹಿತವಚನಗಳನ್ನು ಸನ್ಮಾನ್ಯ ಸಾಂಗ್ಲಿಯಾನರವರು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನವಭಾರತದ ನಿರ್ಮಾಪಕರಾದ ನಿಮಗೆ ನಾನು ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಅತ್ಯಮೂಲ್ಯವಾದ ವಿದ್ಯಾರ್ಥಿ ವರ್ಷಗಳನ್ನ ರಾಜಕೀಯ ನಾಯಕರ ಪೊಳ್ಳ ಆಶ್ವಾಸನೆಗಳಿಗೆ ಮರಳಾಗದೆ ಅಥವಾ ಅಂದ್ರೆ ಡ್ರಗ್ಸ್ಗೆ ಆಕರ್ಷಿತರಾಗದೆ ಅಥವಾ ಚಾಕು ಚೂರಿ ಸಂಸ್ಕೃತಿಗೆ ಬಲಿಯಾಗದೆ ಭವ್ಯ ಭಾರತದ ಕನಸಾದ ನನಸು ಮಾಡೋದಕ್ಕೆ ಮೀಸಲಾಗಲಿ. ಇದೇ ನನ್ನ ನಮ್ರ ಪ್ರಾರ್ಥನೆ.
ಸತ್ತೋದ ಅಂತ ಹೇಳ್ಕೊಂಡ್ಯಾ? ಕಾನೂನನ್ನೇ ಕೊಲೆ ಮಾಡಕ್ ಹೊರಟ್ರು ನಿನ್ನಂಥವ್ರಿಗೆ ಕೋಳ ತೋಡಿಸ್ದೆ ಈ ಸಾಂಗ್ಲಿಯಾನ ಸಾಯಲ್ವೋ? ನಿನ್ ಕಳ್ಸಿರೋ ಸ್ಮಗ್ಲಿಂಗ್ ಕಿಂಗ್ ಸ್ಟ್ಯಾನ್ಲಿ ಇದ್ದಾನೆ. ಪೇಪರ್ ಅಲ್ಲಿ ಸುದ್ದಿ ಪ್ರಿಂಟ್ ಆಗಿ ಹೊರಡಕ್ ಮುಂಚೆನೆ ಸುಳಿಗಾಳಿಯಾಗಿ ಬಂದು ಈ ಸಾಂಗ್ಲಿಯಾನ ಕಿವಿ ಮುಟ್ಸು. ಈಗ ನಿನ್ಗೆಲ್ ಮುಟ್ಸ್ತೀನಿ ಗೊತ್ತಾ? ನಿನ್ನಂತ ನೂರಾರು ಕೊಲೆಗಾರರು ಬಂದ್ರು ಕಾನೂನನ್ನ ಕಾಪಾಡೋ ನನ್ನಂಥವ್ರನ್ನ ಏನು ಮಾಡಕ್ಕಾಗಲ್ಲ. ಸ್ಮಗ್ಲಿಂಗ್ ಕಿಂಗ್ ಸ್ಟ್ಯಾನ್ಲಿ ಉರ್ಫ್ ಡಿಪಾರ್ಟ್ಮೆಂಟ್ ಇಂದ ವಜಾ ಆಗಿರೋ SP ಅರ್ಜುನ್. ಸಾವಿನ ಜೊತೆ ಸರ್ಸಾಡೋರು ಒಂದು ಬುಲೆಟ್ ಪ್ರೂಫ್ ಚೆಸ್ಟ್ ಆದ್ರೂ ಹಾಕೊಂಡಿರ್ತಾರೆ ಅಂತ ನಿನ್ ಗೊತ್ತಿರ್ಲಿಲ್ವಾ? ಇನ್ನೊಂದ್ಸಲ ಯಾರಿಗೂ ಶೂಟ್ ಗಿಟ್ ಮಾಡೋಗಿದ್ರೆ ನಿನ್ ಕಚಡ ಬುದ್ಧಿ ಉಪಯೋಗಿಸ್ಕೊಂಡು ಎದೆಗಲ್ಲ ತಲೆ ಗುರಿಡು. ದಟ್ ಇಸ್ ಸಾಂಗ್ಲಿಯಾನ. ಸಾಂಗ್ಲಿಯಾನ ಸಾಹಸ, ಸ್ಮಗ್ಲಿಂಗ್ ಕಿಂಗ್ ಸ್ಟ್ಯಾನ್ಲಿ ಬಂಧನ. ಕಾಂಚನ, ನಿನಗ್ ಫೋನ್. ಹಾಯ್ ಸಿಡುಕ್ ಮುದ್ದಿ ಸಿದ್ದಪ್ಪ, ಇವತ್ ನೆನಪಂತ ನಿಮ್ಗೆ? ಪೇಪರ್ ನಲ್ಲಿ ನನ್ನ ಆರ್ಟಿಕಲ್ ನೋಡಿದಾಗ ಮಾತ್ರ ಫೋನ್ ಮಾಡ್ತೀರಾ, ಮಿಕ್ಕಿ ಟೈಮ್ ನಲ್ಲಿ ನನ್ ನೆನಪೇ ಬರಲ್ವಾ ನಿಮ್ಗೆ? ಸದ್ಯ ಇವತ್ತಾದ್ರೂ ನಂಗೆ ಫೋನ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ನಾನಮ್ಮ ಕಾಂಚನ, ನಿಮ್ ಡ್ಯಾಡಿ. ಅಯ್ಯಯ್ಯೋ ಡ್ಯಾಡಿ, ನೀವಾ? ನಾನು ಅವರು ಅಂತ. ಸಾರಿ ಡ್ಯಾಡಿ. ನೋಡಮ್ಮ, ಅವರು ಅಂತ ನೀನು ನಿನ್ನ ವೃತ್ತಿ ಧರ್ಮನ ಮರ್ತು ಬಿಟ್ಟಿಯಾ. ಅವ್ರು ಹಾಗೆ ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಅದು ಗೊತ್ತು ಡ್ಯಾಡಿ. ನೆನ್ನೆ ನನ್ನ ಆರ್ಟಿಕಲ್ ಓದಿದ್ರಾ? ಓದ್ದೆ, ಅದಕ್ಕೆ ಫೋನ್ ಮಾಡಿದ್ದು. ಇಟ್ಸ್ ಮಾರ್ವೆಲಸ್. ಬರವಣಿಗೆ ತುಂಬಾ ತೀಕ್ಷ್ಣ ಆಯ್ತು. ಭಾಷೆನ ಸ್ವಲ್ಪ ಹಿಡಿದಲ್ಲಿ ಇಟ್ಕೊಂಡ್ರೆ ಮುಂದೆ ಒಳ್ಳೆ ಹೆಸರು ಬರುತ್ತೆ. ಆಯ್ತು ಡ್ಯಾಡಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. 24 ಗಂಟೆ ಲಾ ಅಂಡ್ ಆರ್ಡರ್ ನನ್ನ ಲವ್ ಮಾಡಕಾರು ಟೈಮ್ ಸಿಗುತ್ತೇನೆ. ನಾನು ಕ್ಲಿಕ್ ಅನ್ನೋ ಆ ಟೈಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಅವ್ರನ್ನ ಹಿಡಿದು ಹೇಗಾದ್ರೂ ಮಾತಾಡಿಸ್ಬೋದು, ಆದ್ರೆ ಅದಕ್ಕೂ ಬಿಡಲ್ಲ ಅಂತಾನಲ್ಲ ಮರಿ ಸಾಂಗ್ಲಿಯಾನ. ಯಾರು? ಪೆನ್ಗಳು ಕದೀತಾ ಇದ್ದಿದ್ದು. ಹೌದು, ನಾನು ಏನ್ ಮಾಡ್ತೀಯ? ಟೀಚರ್ಗೆ ಹೇಳಿ ನಿನ್ನ ಕ್ಲಾಸ್ ಅನ್ನು ಡಿಸ್ಮಿಸ್ ಮಾಡಿಸ್ತೀನಿ. ಅದು ನಿನ್ನ ಹಣೆಯಲ್ಲಿ ಬರ್ದಿಲ್ಲ, ನಾನ್ ಮನ್ಸ್ ಪಡೆದೆ ನಿನ್ನನ್ನೇ ಡಿಸ್ಮಿಸ್ ಮಾಡಿಸ್ತೀನಿ. ನನ್ನನ್ನ? ಎಸ್. ನೋಡ್ತೀಯಾ? ಕಳ್ಳ ಕಳ್ಳ ಕಳ್ಳ, ಪೆನ್ ಕಳ್ಳ. ಯಾರನ್ನ ಕಳ್ಳ ಅಂತ್ಯಾ? ಏನ್ರು ಅದು ಗಲಾಟೆ? ಟೀಚರಿ, ಅವಿನಾಶ್ ಪೆನ್ ಕದೀತಿರ್ಬೇಕಾದ್ರೆ ನಾ ಹಿಡಿದ್ಬಿಟ್ಟೆ. ಬೇಕಾದ್ರೆ ನೋಡಿ. ಏನ್ ಕಲಿಯಕ್ ಬರ್ತಿರೋ ಇಲ್ಲ ಕಳ್ತನ ಮಾಡಕ್ ಬರ್ತಿರೋ ನೀವು ಶಾಲೆಗೆ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಏನ್ ನಡೀತಾ ಇದೆ ಇಲ್ಲಿ? ಸರ್, ಅವಿನಾಶ್ ಪೆನ್ ಕದೀತಿರುವಾಗ ಅವನನ್ನ ಭಾಸ್ಕರ್ ಹಿಡಿದ್ಬಿಟ್ಟಿದ್ದಾನೆ. ಹೌದೇನೋ ಅವಿನಾಶ್? ಇಲ್ಲ ಸರ್, ಬಹಳ ದಿನಗಳಿಂದ ನಮ್ ಕ್ಲಾಸಲ್ಲಿ ಪೆನ್ ಕಳ್ತನ ಆಗ್ತಾ ಇದೆ ಅಂತ ಸ್ಟೂಡೆಂಟ್ಸ್ ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು. ನನಗ್ ಮೊದ್ಲಿಂದಲೂ ಈ ಭಾಸ್ಕರ್ ಮೇಲೆ ಅನುಮಾನ ಇತ್ತು. ಅದಕ್ಕೆ ಇವತ್ತು ಬೇಕು ಅಂತಲೇ ಬ್ಯಾಗ್ಗಳನ್ನೆಲ್ಲ ಇಲ್ಲೇ ಇಡಿಸಿ ಇವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದೆ. ಸುಳ್ಳು ಸರ್, ನಾನು ಕದೀಲಿಲ್ಲ ಸರ್. ಇವನಿಗೆ ಹೇಳ್ತಾನೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಐ ವಿಟ್ನೆಸ್ ರೆಡಿ ಮಾಡಿದ್ದೀನಿ ಮೈ ಡಿಯರ್ ಫ್ರೆಂಡ್. ಹೌದು ಸರ್, ಭಾಸ್ಕರನೇ ಪೆನ್ ಕದ್ದಿದ್ದು. ಪೆನ್ಗಳನ್ನ ಕದ್ದು ಅವಿನಾಶ್ ಜೋಬಲ್ಲಿ ಇಟ್ಟಿದ್ದನ್ನ ಕಣ್ಣಾರೆ ನೋಡಿದ್ವಿ ಸರ್. ಭಾಸ್ಕರ್, ನಿನ್ನ ಸ್ಕೂಲ್ ನಿಂದ ಡಿಸ್ಮಿಸ್ ಮಾಡ್ತೀನಿ. ಸರ್ ಸರ್ ಬೇಡಿ ಸರ್, ಹಾಗೆ ಮಾಡಿದ್ರೆ ಅವ್ನ ಭವಿಷ್ಯನೇ ಹಾಳಾಗುತ್ತೆ. ಈ ಸಲ ವಾರ್ನ್ ಮಾಡಿ ಬಿಟ್ಬಿಡಿ ಸರ್. ಹೌದು ಸರ್, ನಾನು ಕ್ಷಮಿಸ್ಬಿಡಿ ಸರ್. ನಾನು ಇನ್ನೊಂದ್ಸತಿ ತಪ್ಪು ಮಾಡೋದಿಲ್ಲ ಸರ್. ದಟ್ಸ್ ಆಲ್ ರೈಟ್, ಗೆಟ್ ಅಪ್, ಬಿ ಎ ಗುಡ್ ಬಾಯ್. ಸರಿ ಸರ್. ಅವಿನಾಶ್, ನೀನ್ ನಿಜಕ್ಕೂ ಮರಿ ಸಾಂಗ್ಲಿಯಾನೇ ಕಣಯ್ಯ. ನೀನ್ ಇದುವರೆಗೂ ಈ ಕ್ಲಾಸಿಗೆ ಮಾತ್ರ ಮಾನಿಟರ್ ಆಗಿದ್ದೆ, ಇನ್ನು ಮುಂದೆ ಇಡೀ ಸ್ಕೂಲ್ಗೆ ಮಾನಿಟರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಐ ಅಪ್ರಿಷಿಯೇಟ್ ಯುವರ್ ಗಟ್ಸ್ ಮಿಸ್ಟರ್ ಸಾಂಗ್ಲಿಯಾನ. ಇಷ್ಟು ವರ್ಷ ಇಡೀ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಕ್ಕಾಗದಿರೋದನ್ನ ನೀವು ಮಾಡಿ ತೋರಿಸಿದ್ದೀರಾ. ಯು ಆರ್ ಎ ಫೆದರ್ ಇನ್ ಅವರ್ ಕ್ಯಾಪ್. ಥ್ಯಾಂಕ್ ಯು. ಬಟ್ ಹೀಗೆ ಸಾವಿನ ಜೊತೆ ಸರಸಾಡೋದು ಡೇಂಜರಸ್. ಎವ್ರಿ ಡೇ ಇಸ್ ನಾಟ್ ಎ ಸಂಡೇ. ಬಟ್ ಎವ್ರಿ ಡೇ ಇಸ್ ಅ ಬರ್ತ್ಡೇ ಫಾರ್ ಅ ಪೊಲೀಸ್ ಆಫೀಸರ್ ಸರ್. ಸರ್, ಆರಕ್ಷಕನ ಹೆಂಗಸು ತನ್ನ ಗಂಡ ಡ್ಯೂಟಿಗೆ ಹೊರಟಾಗ ಹಣೆ ತುಂಬಾ ಕುಂಕುಮ ಇಟ್ಕೋತಾಳೆ. ಇಡೀ ದಿನ ತನ್ನ ಗಂಡ ವಾಪಸ್ ಯಾವಾಗ ಬರ್ತಾನೆ ಅಂತ ಕಾತರದಿಂದ ಕಾಯ್ತಾ ಇರ್ತಾನೆ. ರಾತ್ರಿನೋ ಮಧ್ಯರಾತ್ರಿನೋ ಅವ್ನು ವಾಪಸ್ ಬಂದಾಗ ಆಕೆ ಮುಖದ ಮೇಲೆ ಕಾಣೋ ನಗುನೆ ಇನ್ನೊಂದು ಜನ್ಮ ಪಡೆದ ಹಾಗೆ ಸರ್. ನಾನು ಹೇಳಿದ ಮದುವೆ ಆಗಿರೋರ ಬಗ್ಗೆ ಅಲ್ಲ, ನಿಮ್ ಬಗ್ಗೆ. ನಾಳೆ ನಂದು ಮದುವೆ ಆಗ್ಬೋದು ಸರ್, ಆದ್ರೆ ನಾವು ಯೋಚನೆ ಮಾಡಬೇಕಾದ್ದು ಕಾನೂನು ಶಿಸ್ತು ನಿಯಮದ ಬಗ್ಗೆ ಹೊರತು ಪ್ರಾಣದ ಬಗ್ಗೆ ಅಲ್ಲ. ನೀವು
ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಟಿದ್ದೀರಿ, ಅದಕ್ಕೆ ನಾನು ನಿಮ್ಗೊಂದು ಮಾತು ಕೊಡ್ತೀನಿ ಸರ್. ಈ ಮಣ್ಣಿನ ಋಣ ತೀರಿಸೋವರೆಗೂ ನಾನು ಸಾಯಲ್ಲ ಸರ್. ಮೇ ಐ ಟೇಕ್ ಲೀವ್ ಆಫ್ ಯು ಸರ್? ಆಲ್ ದ ಬೆಸ್ಟ್. ಅವಿನಾಶ್, ಅವಿನಾಶ್, ಸ್ಟಾಪ್ ದೇರ್. ಅರೆ ನೀನ್ ಇಲ್ಲಿದ್ಯಾ? ನಿನ್ನೆ ಹುಡುಕ್ತಿದ್ದೆ. ಹ್ಯಾಪಿ ಬರ್ತ್ಡೇ, ಮಿನಿ ಮಿನಿ ಹ್ಯಾಪಿ ರಿಟರ್ನ್ಸ್. ಏನಿದೆಲ್ಲ? ಸ್ವಲ್ಪ ದೂರ ನಿಂತ್ಕೊಳ್ಳಿ. ನನ್ ಬರ್ಡೇ ಇವತ್ತಲ್ಲ, ಮುಂದಿನ ತಿಂಗಳು 10ನೇ ತಾರೀಕಿಗೆ. ಅವತ್ ನಾನು ಊರಲ್ಲಿ ಇರಲ್ಲ ಅಂತ ಅಡ್ವಾನ್ಸ್ ಆಗಿ ಪ್ರೆಸೆಂಟ್ ತಂದಿದ್ದೀನಿ. ಯಾರನ್ನ ಫೋಲ್ ಮಾಡ್ತಾ ಇದ್ದೀರಾ? ಅಂತ ಚಳ್ಳೆ ಹಣ್ಣಲ್ಲ ತಿನ್ನೋನಲ್ಲ ನಾನು. ಗೊತ್ತಪ್ಪ, ಆದ್ರೆ ಪ್ರೀತಿಗ್ ಬಾತಿ ಕಟ್ಟಿ ನೀರೆರಿದ್ರು ಹೂವೇ ಬಿಡ್ತಿಲ್ವಲ್ಲ ನನ್ ಗಿಡ. ನೀನಾದ್ರೂ ಸ್ವಲ್ಪ ಹೆಲ್ಪ್ ಮಾಡ್ತೀಯ ಮರಿ? ಹಾಗೆ ಕೇಳಿದ್ರೆ ಹೆಲ್ಪ್ ಮಾಡ್ಬೋದಾಗಿತ್ತು, ಆದ್ರೆ ಲಂಚ ತಂದ್ಮೇಲೆ ನಂಗೆ ಕೊಂಚನೂ ಇಷ್ಟ ಇಲ್ಲ. ಐ ಆಮ್ ವೆರಿ ಸಾರಿ. ನೀವಿನ್ ಹೋಗ್ಬೋದು. ಹೋಗ್ಲಿಲ್ಲ ಅಂದ್ರೆ ನಾನೇ ಕರ್ಕೊಂಡು ಹೋಗಿ ಹಾಸ್ಟೆಲ್ಗೆ ಬಿಟ್ಟು ಬರ್ಬೇಕಾಗತ್ತೆ. ಇದೇನ್ರಿ ಹೀಗಂತಿದ್ದೀರಾ? ನಾನ್ ಬಂದಿರೋದು ಇಷ್ಟ ಇಲ್ವಾ? ಖಂಡಿತ ಇಲ್ಲ. ಅಂದ್ರೆ ನಿಮ್ಗೆ ನನ್ ಮೇಲೆ ಪ್ರೀತಿ ಇಲ್ವಾ? ಹಾಗಂತ ನಾನು ಹೇಳಿಲ್ವೇ? ಹೇಳಿಲ್ಲ. ಹಾಗ್ ನೀವ್ ವರ್ತಿಸ್ತಿದ್ದೀರಾ. ಪ್ರೀತಿ ಅನ್ನೋದು ಹೇಳೋದಲ್ಲ, ತೋರ್ಸೋದು. ಅದಕ್ಕೆ ನಾನ್ ದೂರ ಇಟ್ಟಿದ್ದೀರಾ? ಹತ್ರ ಕರೆದು ಪ್ರೀತಿ ಮಾಡ್ಬೋದಲ್ಲ? ಕರಿಯೋಣ ಅಂದ್ರೆ ನೀನೇ ಹತ್ರ ಬಂದ್ಬಿಟ್ಟಿದ್ಯಲ್ಲ. ನೋಡು ಕಾಂಚನ, ದೂರ ಇದ್ದಷ್ಟು ಪ್ರೀತಿ ಹೆಚ್ಚಾಗತ್ತೆ. ದೂರ ದೂರ ಅಂತ ಎಲ್ಲಿಗೆ ಹೋಗ್ಲಿ? ಹಾಸ್ಟೆಲ್ಗೆ. ಹಾಸ್ಟೆಲ್ 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 ಜೀವನ ಪರ್ಯಂತ ನಾನು ಅಲ್ಲಿ ಕೂಡಾಕಿ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಬರೀ ನಿಮ್ ಬಗ್ಗೆ ನಾನು ಕನ್ಸ್ ಕಟ್ತಾ ಸಾಯ್ತಾ ಇರ್ಬೇಕಷ್ಟೇ. ಆಯ್ತು ರೀ, ಹೋಗ್ತೀನಿ. ನೀವು ಬಂದು ನನ್ನನ್ನು ಕರೆಯೋರ್ಗು ನಾನ್ ಬರೋದಿಲ್ಲ. ನಾನ್ ನಿಮ್ ಜೊತೆ ಮಾತಾಡೋದಿಲ್ಲ. ನನಗೂ ನಿಮ್ಗೂ ಟೂ 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 ಯೇ ನಿನ್ನ ಜೊತೆ ನಾ ಟೂ ಟೂ ಕಾಂಚನ ಕೋಪವೇ ಪ್ರೇಮದ ಬಿಂಬ ನೀನಾದರೆನ ನಿನ್ನ ಪ್ರತಿಬಿಂಬವೇ. ಪ್ರೇಮದ ಬಿಂಬ ನೀನಾದರೆನ ನಿನ್ನ ಮರುಬಿಂಬವೇ. ನಿನ್ನ ಜೊತೆ ನಾ ಟೋಟು ಆನೆ ಮೇಲೆ ಟೋಟು ಒಂಟೆ ಮೇಲೆ ಟೋಟು ನಿನ್ನ ಜೊತೆ ನಾ ಟೋಟು ಕಾಂಚನ ಕೋಪವೇ ಆನೆಯ ಮೇಲೆ ಅಂಬಾರಿಯನ ಒಳಗೆ ದಯ ಮಾಡಿಸು. ಒಂಟೆಯ ಮೇಲೆ ಹಾಸಿಗೆನ ಕುಳಿತು ರಾರಾಜಿಸು. ನಿನ್ನ ಜೊತೆ ನಾ ಟೋಟು ಕುಳಿತರು ಕನಿಕರಿಸದೆ ಹೋದೆ. ನಿನ್ನ ಕಣ್ಣ ಒಳಗೆ ಕುಳಿತೇನೆ ನಾನು ನಾನು ಕನಸಲ್ಲಿ ಬೆರೆವ ಎಂದರು ನಿದಿರಿಸದೆ ಹೋದೆ. ಇಂದು ಮುಂಜಾನೆ ಮುಂಬಾಗಿಲಲ್ಲಿ ಚುಕ್ಕಿ ಇಟ್ಟಾಗ ಬರಲಿಲ್ಲ. ಅಯ್ಯೋ ಪ್ರಿಯೇ, ನಿನ್ನ ಕೈಯಲ್ಲಿ ಬರೆದ ರಂಗೋಲಿಯಲ್ಲಿ ನಾನಿದ್ದೆ. ಹೋಗು ಎಲ್ಲಾಡು ಕುಡು ಟುಟುಟುಟು ಟುಟುಟು ಟುಟುಟುಟು ಟುಟುಟು ನಿನ್ನ ಜೊತೆ ನಾ ಟುಟು ಟುಟು.
ಮಳೆಯ ಬಿಲ್ಲಿಗೆ ನಿನ್ನ ನಡು ಸಮವೆಂದು ಕವನ ಬರೆದರು ಬಳುಕದೇ ಹೋದೆ. ಬರಿಯೇಳು ಬಣ್ಣ ಹೊಗಳಲು ಸಿಹಿ ಸಮಯವ ಕಳೆದೆ. ನೋಡು ನಿಂತೋಯ್ತು ಸುವಾಲಾಲಿ ಶಬ್ದ ಭಂಡಾರವು ಖಾಲಿ. ಹೋಗು ಎಲ್ಲ ಡೂಪುಡು ಲಾ 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 ಲಾ. ಕಾಂಚನ ಕೋಪವೇ ಪ್ರೇಮದ ಬಿಂಬ ನೀನಾದರೆನ ನಿನ್ನ ಮರುಬಿಂಬವೇ. ಪ್ರೇಮದ ಬಿಂಬ ನೀನಾದರೆನ ನಿನ್ನ ಪ್ರತಿಬಿಂಬವೇ. CBI ಆಫೀಸ್ ಟ್ರೈನಿಂಗ್ಗೋಸ್ಕರ ಕಾಲ್ಫರ್ ಮಾಡಿದ್ದಕ್ಕೆ 180 ಅಪ್ಲಿಕೇಶನ್ ಬಂದಿತ್ತು. ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ 9 ಜನ ಸೆಲೆಕ್ಟ್ ಮಾಡಿ ಒಂದು ವಾರ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ವೆರಿ ಗುಡ್. ಇವತ್ತು ಫೈನಲ್ ಟೆಸ್ಟ್ ಅಂತ ಹೇಳಿದಿರ ತಾನೆ? Yes, sir. ಕಮ್. Good morning, sir. ಗುಡ್ ಮಾರ್ನಿಂಗ್. ಪ್ಲೀಸ್ ಸಿಟ್ ಡೌನ್. ಮಿಸ್ಟರ್ ಕುಮಾರ್ ಸರ್, ಇವನ್ನೆಲ್ಲ 3 ಗ್ರೂಪ್ ಆಗಿ ಡಿವೈಡ್ ಮಾಡಿ. ಎಸ್ ಸರ್. ಗ್ರೂಪ್ ಎ ನೀವು 3 ಜನ ಸೆಟ್ ಮೊದಲಾಲ್ ಮನೆಗೆ. ಗ್ರೂಪ್ ಬಿ ನೀವು 3 ಜನ ಶಿನದಿ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗೆ. ಅಂಡ್ ಗ್ರೂಪ್ ಸಿ ನೀವು 3 ಜನ ಮನೋರಂಜನ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ. ಅಟ್ ಎ ಟೈಮ್ ಎಲ್ಲರೂ ರೈಡ್ ಮಾಡಬೇಕು. ನಿಮ್ಮ ಹತ್ರ ಇರೋ ಐಡೆಂಟಿಟಿ ಕಾರ್ಡ್ ತೋರಿಸಿ, ಅವ್ರ ಹತ್ರ ಇರೋ ಇಲ್ಲೀಗಲ್ ಡಾಕ್ಯುಮೆಂಟ್ಸ್, ಬ್ಲಾಕ್ ಮನಿ, ಗೋಲ್ಡ್, ಜ್ಯುವೆಲ್ಸ್ ಏನಿದ್ರು ಎಲ್ಲ ಸೀಸ್ ಮಾಡ್ಕೊಂಡ್ ಬರ್ಬೇಕು. ಓಕೆ? ನಮ್ದು ಹತ್ರ ಬ್ಲಾಕ್ ಮನಿ ಇಲ್ಲ ಸರ್. ದೇಹದ ಕೈ ಕೊಡಿ, ಸರ್ಚ್ ಮಾಡ್ಬೇಕು. ಫೋನ್ ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಕೇಸ್ ವಿ ಆರ್ ಫ್ರಮ್ CBI. ನಾವು ಸರ್ಚ್ ಮಾಡಕ್ ಬಂದಿದ್ದೀವಿ. ನಮ್ಮ ಹತ್ರ ಬ್ಲಾಕ್ ಮನಿ ಇದೆ ಅಂತ ಯಾರು ಹೇಳಿ ನಿಮಗೆ? ನಾವು ಬಂದಿರೋದು ನಮಗೆ ಬಂದಿರೋ ಸುದ್ದಿ ತಿಳ್ಸಕ್ಕಲ್ಲ, ನಿಮ್ಮ ಆಫೀಸ್ ನ ರೈಡ್ ಮಾಡೋದಕ್ಕೆ. ಕಮ್ ಆನ್, ಸರ್ಚ್. ವೆಲ್ ಡನ್ ಮೈ ಬಾಯ್ಸ್, ವೆಲ್ ಡನ್. ಮಿಸ್ಟರ್ ವಿಕ್ರಮ್, ಇವರಿಗೆ ನೆಕ್ಸ್ಟ್ ಪ್ರೋಗ್ರಾಮ್ ಬಗ್ಗೆ ಹೇಳ್ಬಿಡಿ. ನೋಡಿ ಮತ್ತೆ 3 ಗಂಟೆಗೆ ಇನ್ನೊಂದು ಕಡೆ ರೈಡ್ ಮಾಡಕ್ ಹೋಗ್ಬೇಕು. ನಾವು ವಿ ಕ್ಯಾನ್ ಗೋ ಅಂಡ್ ಹ್ಯಾವ್ ಲಂಚ್. ಓಕೆ ಸರ್. ಯಾಕೆ ಗಾಬರಿಯಾಗಿದ್ದೀರಾ? ಏನಾಯ್ತು? 3 ಗಂಟೆಗೆ ಬನ್ನಿ ಅಂತ ಹೇಳಿ ಬಾಸ್ ಏನಾಪತ್ತೆ. ಆ ರೂಮಲ್ಲಿ ಏನಾರು ಇದಾರ ನೋಡಿ. ಬನ್ನಿ. ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ನಾಗೇಶ್? ಇದ್ರಲ್ಲಿ ಏನೋ ಮೋಸ ನಡೆದಿದೆ. ವಿ ಹ್ಯಾವ್ ಬೀನ್ ಚೀಟೆಡ್. ನಾಗೇಶ್, ನಾವು ಯಾವ್ದೋ ಪ್ಲಾಟ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಅವನು ABC ಅಂತ ಡಿವೈಡ್ ಮಾಡ್ದಲ್ಲ, ಆಲೇ ನಂಗೆ ಡೌಟ್ ಬಂತು. ಮೋರ್ ದನ್ ದಟ್ ಇಟ್ಸ್ ಎ ಕ್ವಶ್ಚನ್ ಆಫ್ ಕೆರಿಯರ್. ಒಂದ್ ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಜೆಂಟಲ್ಮನ್, ನೀವು ತಿಳ್ಕೊಂಡಿರೋ ಹಾಗೆ ಆ CBI ಆಫೀಸರ್ಗಳು ಎಲ್ಲೂ ತಪ್ಪಿಸ್ಕೊಂಡು ಓಡೋಗಿಲ್ಲ, ಇಲ್ಲೇ ಇದ್ದಾರೆ. ಎಸ್, ಅಲ್ಲಿ ನೋಡಿ. ಇವ್ರು ಹೇಗೆ ಇಲ್ಲಿ ಬಂದ್ರು ಸರ್? ದಟ್ ಈಸ್ ಸಾಂಗ್ಲಿಯಾನ. ನೀವು ರೇಡ್ ಮಾಡಿದ ಆಫೀಸ್ ಹತ್ರ ನಾನು ಯಾವುದೋ ಇನ್ವೆಸ್ಟಿಗೇಷನ್ ಮೇಲೆ ಹೋಗಿದ್ದೆ. ಓನರ್ ಹತ್ರ ಮಾತಾಡ್ಕೊಂಡು ಹೊರಗೆ ಬಂದಾಗ ಆ ರೀತಿ ನಾನು ನಿಮ್ ಹಿಂದೆನೆ CBI ಆಫೀಸಿಗೆ ಬಂದೆ. ನೀವೆಲ್ಲ ಊಟಕ್ಕೆ ಅಂತ ಹೊರಗೆ ಹೋದ್ಮೇಲೆ ಅವರು ಹಣ ಒಡವೆ ದೋಚ್ಕೊಂಡು ಹೊರಟಿರುವಾಗ ನಾನು ಅಲ್ಲೇ ಪ್ರತ್ಯಕ್ಷನಾದೆ. ಏ ಮಿಸ್ಟರ್, ನೀವ್ ಯಾಕೆ ಇದ್ದೀರಾ? ಅದರಲ್ಲಿ ಅರ್ಧ ಪಾಲು ನನಗೆ ಬರ್ಬೇಕು. ಅದಕ್ಕೆ ಅರ್ಧ ಪಾಲ್ ಕೇಳೋಕೆ ನೀನ್ ಯಾರು? SP ಸಾಂಗ್ಲಿಯಾ. CBI ಆಫೀಸರ್ಗಳ ಮುಖವಾಡ ಧರಿಸಿ ದರೋಡೆ ಮಾಡ್ತಿದ್ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂತ 1 ತಿಂಗಳಿಂದ ಕಾಯ್ತಾ ಇದ್ದೆ. ಇವತ್ತು ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿದೆ. ಯು ಆರ್ ಅಂಡರ್ ಅರೆಸ್ಟ್, ಆಲ್ 3 ಆಫ್ ಯು.
ಕಳ್ಳರು ಸೇರ್ಕೊಂಡಿದ್ದಾರೆ. ಊರ್ ಬಿಡಕ್ ಮುಂಚೆನೆ ಅವ್ರು ಅರೆಸ್ಟ್ ಮಾಡಕ್ ಮೆಸೇಜ್ ಕೊಡಿ. ವ್ಯಾನ್ ನಂಬರ್ CL 8158. ಓಕೆ ಸರ್. ಕಾಲಿಂಗ್ ಕಂಟ್ರೋಲ್. ಚೆನ್ನಾಗಿತ್ತು. ನಿಜವಾದ ಕಳ್ಳರು ಅವತ್ತು ನನ್ನ ಕೈಗೆ ಸಿಕ್ಕಿದ್ರು. ಇಲ್ದೆ ಹೋದ್ರೆ ಅವ್ರ ಜಾಗದಲ್ಲಿ ಇವತ್ತು ನೀವಿರ್ತಾ ಇದ್ರಿ. ಏನ್ ಹೌದು ಸರ್. ಅರೆ CBI ಆಫೀಸರ್ಗಳು ಕೇವಲ ಡಾಕ್ಯುಮೆಂಟ್ಸ್ ಮತ್ತು ಲೆಕ್ಕಪತ್ರಗಳು ಮಾತ್ರ ಸೀಸ್ ಮಾಡಬಹುದು. ಹಣ ಮತ್ತು ಒಡವೆಗಳನ್ನು ಸೀಸ್ ಮಾಡೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು. ಎಜುಕೇಟೆಡ್ ಅನ್ಸ್ಕೊಂಡಿರೋ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ? ಸುಮಾರು ವರ್ಷದಿಂದ ನಿರುದ್ಯೋಗದಲ್ಲಿದ್ದ ನಮಗೆಲ್ಲ ಕೆಲಸ ಸಿಕ್ತಲ್ಲ ಅನ್ನೋ ಸಂತೋಷದಲ್ಲಿ ಮನಸ್ಸಿಗೆ ಬೇರೇನು ಹೊಳಿಲಿಲ್ಲ ಸರ್. ಅದನ್ನ ನಂಬಲ್ಲ. ನೀವು ಬಣ್ಣದ ಮಾತಿಗೆ ಮರಳಾಗಿ ಹೋದ್ರಿ. ಅರೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಸ್ವಂತದೇ ಆದ ಒಂದು ಉದ್ಯೋಗ ಹುಡುಕ್ರಿ. ನಿಮ್ ಕಾಲ ಮೇಲೆ ನೀವೇ ನಿಂತ್ಕೊಳ್ಳೋದನ್ನ ಕಲೀರಿ. ಆದ್ರೆ ಈ ತರ 3rd ಗ್ರೇಡ್ ಮೋಸಕ್ ಮಾತ್ರ ದಯವಿಟ್ಟು ಬಲಿ ಆಗ್ಬೇಡಿ. ಯು ಮೇ ಗೋ ನೌ ಅಂಡ್ ಟೇಕ್ ಕೇರ್ ಇನ್ ಫ್ಯೂಚರ್. ಓಕೆ ಸರ್. ರಾಮ್ ರಾಮ್ ಜಿ, ರಾಮ್ ರಾಮ್ ಸಾಂಗ್ಲಿಯಾನ ಸಾಬ್, ನಮ್ದು ಹಣ ಬಂಗಾರ ವಾಪಸ್ ಕೊಟ್ಟಿದ್ದಕ್ಕೆ ಬಹುತ್ ಬಹುತ್ ಶುಕ್ರಿಯಾ ಸಾಬ್. ನಮ್ದು ಹೆಂಡತಿ ನಿಮ್ದಿಗೆ ಕೊಡಬೇಕು ಅಂತ. ವಾಟ್? ಅಲ್ಲ, ನಮ್ದು ಹೆಂಡತಿ ನಿಮ್ದಿಗೆ ಏನಾದ್ರೂ ಇನಾಮ್ ಕೊಡ್ಬೇಕು ಅಂತ ಕೊಟ್ಟು ಕಳಿಸಿದಾರೆ ಸಾಬ್. ಇನಾಮ್, ಲಂಚ. ಸೆಡ್ಜಿ, ನಿಮ್ಗೂ ಅವ್ರ ಜೊತೆ ಇರಕ್ ಇಷ್ಟನಾ? ಬಾದೇವಪ್ಪ, ಒದ್ದು ಒಳಗಾಕಿ ಇವ್ರನ್ನ. ನಿಮ್ಗೇನು ಆಗಿಲ್ಲ, ಡೋಂಟ್ ವರಿ. ರೀ ಮೇಡಮ್, ಕಾರ್ ರಿವರ್ಸ್ ತಗೊಂಡ್ಬನ್ನಿ. ಗಿವ್ ಮಿ ಹ್ಯಾಂಡ್ ಅವಿನಾಶ್. ಬಾ. ಸಿಸ್ಟರ್, ಇದು ಒಂದು ಆಕ್ಸಿಡೆಂಟ್ ಕೇಸು, ಅರ್ಜೆಂಟ್ ಆಗಿ ಅಡ್ಮಿಟ್ ಮಾಡ್ಕೊಳ್ಳಿ. ಅದು ಆಕ್ಸಿಡೆಂಟ್ ಕೇಸು, ಪೊಲೀಸ್ ಬರ್ಬೇಕಲ್ಲ. ಪೊಲೀಸ್ ಬಂದೇ ಬರ್ತಾರೆ, ನೀವು ಮೊದಲು ಅಡ್ಮಿಟ್ ಮಾಡಿ. ನೀವೇನೋ ಹೇಳ್ತೀರಿ, ಆಮೇಲೆ ನಾವು ತಾನೇ ಪರದಾಡೋದು. ಆಗೋಯ್ತು, ಇನ್ನೇನ್ ಡಾಕ್ಟರ್ ಬರ್ತಾರೆ. ಡಾಕ್ಟರ್, ಡ್ಯೂಟಿ ರಿಜಿಸ್ಟ್ರಿಗೆ ಸೈನ್ ಮಾಡಿದ್ದೀನಿ. ನೀವು ಹೂ ಅಂದ್ರೆ ಫಿಲಂ ಹೊರಟ್ ಬರ್ತೀನಿ. ನಿನಗಿಲ್ಲ ಅಂತೀನಾ? ಧಾರಾಳ ಹೋಗುತ್ತಾ? ಥ್ಯಾಂಕ್ ಯು ಸರ್. ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ನನಗೆ.
ಒಬ್ಬ ಪೇಷಂಟ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ನೀವು ನೋಡಿದ್ರೆ ಇಲ್ಲಿ ಹರಟೆ ಹೊಡಿತಾ ಇದ್ದೀರಿ. ಆಕ್ಸಿಡೆಂಟ್ ಕೇಸ್ ಸರ್. ಅದೇನ್ ನೋಡ್ರಿ ಮಿಸ್ಟರ್, ನೀವು ಮೊದಲು ಆಚೆ ಹೋಗಿ ಔಟ್ ಪೇಷಂಟ್ ಚೀಟಿ ತನ್ನಿ. ಎಲ್ಲಿ ಹೋಗ್ಬೇಕು? ಅಲ್ಲಿ ಹೋಗಿ. ಔಟ್ ಪೇಷಂಟ್ ಚೀಟಿ ಇಲ್ಲೇ ನಾ ಕೊಡೋದು? ಹೌದ್ರಿ. ಅರ್ಜೆಂಟ್ ಆಗಿ ಒಂದು ಚೀಟಿ ಕೊಡಿ. ರಶ್ ಇದೆ ಸ್ವಲ್ಪ ರೀ. ಬಹಳ ರಕ್ತ ಹೋಗಿದೆ ರೀ, ಸತ್ತೇ ಹೋಗ್ತಾನ ಅವನು. ಸಾಯಲಿ ಬಿಡ್ರಿ, ದಿನ ಸಾಯೋರು ಯಾರು? ಬುದ್ಧಿಗಿದ್ದೇನೆ ನಿಮ್ಗೆ? ಇದು ಆಸ್ಪತ್ರೆನ ಕಸ. ಸ್ವಲ್ಪ ಬನ್ನಿ ಇಲ್ಲಿ. ಬನ್ನಿ ಸರ್. ಸರ್ ಇದು ಸರ್ಕಾರಿ ಆಸ್ಪತ್ರೆ, ಇಲ್ಲಿ ಕೈ ಬೆಚ್ಚಗೆ ಮಾಡಿದ್ರೆ ಏನಿದ್ರು ಕೆಲಸ. ಇವನೇನ ಪೇಷಂಟ್? ಹೌದು. ನರ್ಸ್, ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ. ಎತ್ಕೊಳ್ಳಿ ಅವನ್ನ. ಹಲೋ, RTO ಆಫೀಸ್. SP ಸಾಂಗ್ಲಿಯಾನ ಹಿಯರ್. ನೋಡ್ರಿ, CAC 3366 ಮಾರುತಿ ಕಾರು. ಯಾರ್ದು ಅಂತ ಹೇಳ್ತೀರಾ? ಸರ್, ರಿಜಿಸ್ಟರ್ ಪೂರ್ತಿ ಹುಡುಕ್ಬೇಕು. 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀರಾ? ಹಾಗಾದ್ರೆ 10 ನಿಮಿಷ ಬಿಟ್ಟು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ನೀವೇ ಫೋನ್ ಮಾಡಿ, ನಾನು ಅಲ್ಲೇ ಇರ್ತೀನಿ. ಓಕೆ ಸರ್. ಟ್ರೀಟ್ಮೆಂಟು ನಾನು ನಿಮ್ಗೆ ಕೊಡ್ತೀನಿ. ನಮ್ಮ Take this tree away. ಅವ್ರ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೆ, ಆದ್ರೆ ಲಂಚ್ದಲ್ಲೂ ನಿಮ್ದು ಪಾಲಿದೆ ಅಂತ ಖಂಡಿತವಾದ ಸಾಕ್ಷಿ ಇಲ್ಲ. ಅದಲ್ಲದೆ ಹುಡುಗನ್ ಸ್ವಲ್ಪ ನೋಡ್ಕೊಂಡಿದ್ದೀರಿ. ಬಟ್ ಲೆಟ್ ದಿಸ್ ಬಿ ಅ ಲಾಸ್ಟ್ ವಾರ್ನಿಂಗ್. ಇನ್ ಮುಂದೆ ಆದ್ರೂ ನಿಮ್ ಕರ್ತವ್ಯ ಮಾಡೋದನ್ನ ದಯವಿಟ್ಟು ಕಲೀರಿ. ಅದು ನನ್ನ ಫೋನ್. ಸಾಂಗ್ಲಿಯಾನ ಹಿಯರ್. ಸರ್, ನೀವು ಹೇಳಿದ CAC 3366 ಮಾರುತಿ ಕಾರು ಈ ಊರಿನ ಶ್ರೀಮಂತ ಧನರಾಜನ ಮಗಳು ಮಿಸ್ ರಂಜನಿದು. ರಂಜನಿ. ರಂಜನಿ ಯಾರು? ನಾನೇ. CAC 3366 ಕಾರು ನಿಮ್ದೇನಾ? ಹೌದು. ಏನೀಗ? ಒಬ್ಬ ಹುಡುಗನ ಮೇಲೆ ಕಾರ್ ಹರಿಸಿದ್ದಕ್ಕೆ ಯು ಆರ್ ಅಂಡರ್ ಅರೆಸ್ಟ್. ಇವಳನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಕಿಂಗ್ ಆಫ್ ಕಿಂಗ್ಸ್ ಧನರಾಜ್ ಅವ್ರ ಮಗಳು. ಇವಳನ್ನ ಮುಟ್ಟೋದು ಅಂದ್ರೇನು, ಅರೆಸ್ಟ್ ಮಾಡೋದು ಅಂದ್ರೇನು, ಅದು ನನ್ನ ಕರಾಟೆ ಸ್ಕೂಲಲ್ಲಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಇದೊಂದು ಲೆಸನ್. ಎದುರಾಳಿನ ಹೇಗೆ ಮಣ್ಣು ಮುಕ್ಕಿಸ್ಬೇಕು ಅನ್ನೋದನ್ನ ನನ್ನನ್ನು ನೋಡಿ ಕಲ್ತ್ಕೊಳ್ಳಿ. ದ ವೈಟ್ ಬೆಲ್ಟ್ ಪಂಚ್, ಗ್ರೀನ್ ಬೆಲ್ಟ್ ಪಂಚ್, ಬ್ಲಾಕ್ ಬೆಲ್ಟ್ ಪಂಚ್. ಇದು ನೀನು ಇದುವರೆಗೆ ನೋಡದೇ ಇರೋ ಬೆಲ್ಟ್. ದ ಮೋಸ್ಟ್ ಪವರ್ಫುಲ್ ಬೆಲ್ಟ್ ಆಫ್ ದಮ್ ಆಲ್, ದ ಪೊಲೀಸ್ ಬೆಲ್ಟ್. ಇದರಲ್ಲಿ ನ್ಯಾಯ ನೀತಿ ಧರ್ಮ ಕಾಪಾಡೋ ಅಶೋಕ ಚಕ್ರ ಇದೆ. ಈ ದೇಶದ ಶಕ್ತಿ ಇದೆ. Miss Ranjani, this is Sangliana. ಕಿರ್ಚ್ಕೊಳ್ಳಿ, ಬೇಕಾದಷ್ಟು ಕಿರ್ಚ್ಕೊಳ್ಳಿ. ಈ ಲಾಕಪ್ ಕರಾಟೆ ಪ್ರಾಕ್ಟೀಸ್ಗೆ ಹೇಳಿ ಮಾಡಿಸಂತ ಜಾಗ. ನೀವು ತಲೆ ತಲೆ ಚಚ್ಕೊಂಡ್ರು ಕರ್ನಾಟಕದ ಈ ಕಬ್ಬಣಕ್ಕೆ ಏನು ಸ್ಟಾಪ್ ಇಟ್. ಇದು ಕರಾಟೆ ಸ್ಕೂಲ್ ಅಲ್ಲ, ಪೊಲೀಸ್ ಸ್ಟೇಷನ್. ಗೊತ್ತು ಸರ್, ನಮ್ ಗುರುನೇ ಹೊಡೆದಾಕಿದ್ ನೀವು ನಿಜಕ್ಕೂ ಕರಾಟೆ ಕಿಂಗ್ ಸರ್. ಇನ್ಮೇಲೆ ನೀವೇ ನಮ್ಗೆ ಕರಾಟೆ ಹೇಳ್ಕೊಡ್ಬೇಕು ಸರ್. ಪೊಲೀಸ್ ಕೆಲ್ಸದಿಂದ ಬಿಡು ಸಿಕ್ಕಿದ್ರೆ ಖಂಡಿತ ನಿಮ್ ಜೊತೆ ಸಮಯ ಕಳೀತೀನಿ. ಆದ್ರೆ ಸದ್ಯಕ್ಕೆ
ನಿರ್ವಿಘ್ನಂ ಕುರು ಮೇ ದೇವ ಸರ್ವವಿಘ್ನೋಪಶಾಂತಿ. ಓಂ ಗಜಾನನಾಯ ನಮಃ, ಏಕದಂತಾಯ ನಮಃ, ಶೂರ್ಪಕರ್ಣಾಯ ನಮಃ, ವಿಘ್ನರಾಜಾಯ ನಮಃ, ಹೇರಂಬಾಯ ನಮಃ, ಲಂಬೋದರಾಯ ನಮಃ, ಗಣಾನಾಥಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ ನಮ್ಮಿಂದ ಏನಾಗಬೇಕಾಗಿತ್ತು ಹೇಳ್ರಿ. ನನ್ನ ಮಗಳು ರಂಜನಿನ SP ಸಾಂಗ್ಲಿಯಾನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ದಾನೆ. ಯಾಕೆ? ಆ ಜುಜುಬಿ ಹಾಲ್ನೋನ್ ಮೇಲೆ ಕಾರ್ ಹರಿಸಿದ್ದಕ್ಕೆ. ಒಳ್ಳೇದೇ ಆಯ್ತು. ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ಬೇಕು ಅಂತ ನಾಯಕರೆಲ್ಲ ಗಂಟ್ಲು ಹರ್ಕೋತಾರೆ. ಅಂತಾದ್ರೆ ನಿಮ್ಮ ಮಗಳ ಮೇಲೆ ಕೇಸ್ ಹಾಕಿದವ್ರು ಯಾರು? ಅವ್ರದೇ ತಪ್ಪು. ಅವ್ರ ಮೇಲೆ ಕೇಸ್ ಹಾಕಿ ನೀವು ತಪ್ಪೋ ನೆಪ್ಪೋ ಅಂತ ನನಗೊಪ್ಪಿಸ್ತಿರೋ ಅಥವಾ ನನ್ನ ಮಗಳನ್ನ ಕರ್ಕೊಂಬರೋ ಏರ್ಪಾಟ್ ಮಾಡ್ತಿರೋ? ಆ SP ಸಾಂಗ್ಲಿಯಾನ ಭಸ್ಮ ಮಾಡಿ ತಂದು ನಿಮ್ಮ ಹಣೆಗೆ ಹಚ್ಚಬೇಕೇನು ಹೇಳ್ರಿ. ಅಂತ ಜುಜುಬಿ ಕೆಲಸಕ್ಕೆಲ್ಲ ಯಾರ್ಕಾವತ್ತನ್ನು ಉಪಯೋಗಿಸ್ಬೇಡಿ. ಇದು ಎಮರ್ಜೆನ್ಸಿಗೆ ಮಾತ್ರ. ಹಾಗಾದ್ರೆ ನಾವೇ ನಮ್ಮ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ತಕ್ಷಣ ನಿಮ್ ಮಗಳು ಬಿಟ್ಬಿಡಿ ಅಂತ ಸಾಂಗ್ಲಿಯಾನಂಗೆ ಕಮಿಷನರ್ ಕಡೆ ಒಂದು ಮಾತು ಹೇಳಿಸಿದ್ರೆ ಆಯ್ತು. ಧನರಾಜ್ ಮಗಳನ್ನ ಅರೆಸ್ಟ್ ಮಾಡಿ ನೀವು ತಪ್ಪುದಾರಿ ಹಿಡಿದಿದ್ದೀರಿ ಸಾಂಗ್ಲಿಯಾನ. ನಾನ್ ತಪ್ಪದಾರಿಲಿ ಹೋಗ್ತಾ ಇಲ್ಲ ಸರ್, ಕಾನೂನಿರೋ ಮೇನ್ ರೋಡಲ್ಲೇ ಹೋಗ್ತಾ ಇದ್ದೀನಿ. ಅವ್ರು ಬರ್ತಾ ಇರೋದು ಇನ್ಫ್ಲೂಯೆನ್ಸ್ ಕಾಲ್ ದಾರಿ ಹಿಡಿದು. ಕಾಲ್ದಾರಿನೇ ಅವ್ರು ಅಡ್ಡಾಡೋ ಮೇನ್ ರೋಡ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ ಸರ್? ಎಲ್ಲಾ ಕಾಲ್ದಾರಿಗಳು ಸೇರೋದು ಮೇನ್ ರೋಡಿಗೆ ತಾನೆ. ಓಹೋ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಐ ಸೇ? ಸರ್, ಹಾಗಾದ್ರೆ ನೀವು ಹೇಳ್ತಾ ಇರೋ ಪವರ್ಫುಲ್ ಮ್ಯಾನ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಇಡೀ ಪವರ್ ಒತ್ತೆ ಇಡಿ ಅಂತೀರಾ? ಸರ್, ಅಪ್ಪಿ ತಪ್ಪಿ ಹಾಗೇನಾರು ಆದ್ರೆ ನಮ್ಮಿಬ್ಬರಿಗೂ ಕೆಲಸ ಇರಲ್ಲ. ಇಬ್ರು ಕೈ ಮುಗಿದ್ಕೊಂಡು ಧನರಾಜ್ ಕೊಡ್ತಿರೋ ಪ್ರಸಾದಕ್ಕೆ ಕಾಯ್ತಾ ಇರ್ಬೋದು. ಇಲ್ಲ ಅವ್ರು ನಮ್ ಕುತ್ತಿಗೆಗೆ ಹಾಕಿರೋ ಚೈನ್ ಹಿಡ್ಕೊಂಡು ಯಾವ್ದೋ ಮರಕ್ಕೋ ಲೈಟ್ ಕಂಬಕ್ಕೋ ಕಾಲ್ ಎತ್ಕೋಬಹುದು. ವಾಟ್ ಡು ಯು ಮೀನ್? ಹೌದು ಸರ್, ಕ್ಯಾನ್ ಯು ಎವರ್ ಇಮ್ಯಾಜಿನ್ ಎನಿ ರೆಸ್ಪೆಕ್ಟಬಲ್ ಆಫೀಸರ್ ಟು ಬಿ ಅ ಚೈನ್ ಡಾಗ್ ಆಫ್ ದಟ್ ಮಿಸ್ಟರ್ ಧನರಾಜ್? ಆಫೀಸರ್, ಐ ಆಮ್ ಸಾರಿ ಸರ್, ಆದ್ರೆ ನಾನು ಹೇಳಿದ್ದು ನಿಮ್ ಕಲ್ಪನೆಗೂ ಮೀರಿದ್ದು ಅಂದ್ಮೇಲೆ ನಾನು ಆಕೆನ್ ರಿಲೀಸ್ ಮಾಡಕ್ ಖಂಡಿತ ತಯಾರಿಲ್ಲ. ಸರ್, ಕಾನೂನು ಅವ್ರಿಗೆ ಕೊಳ ಹಾಕೋದ್ ಬದಲು ಅವರೇ ಕಾನೂನಿಗೆ ಕೊಳ ಹಾಕ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನಾನು ಫೋನ್ ಮಾಡಿ ನನ್ನ ರಾಜೀನಾಮೆ ಸಮೇತ ಆಕೆನೂ ರಿಲೀಸ್ ಮಾಡ್ತೀನಿ. ಗುಡ್ ಬೈ ಸರ್. ಏನ್ ಹಾಯ್? ಅವ ಟೂ ಅಂತ ಹೊರಟೋಗಿದ್ದೆಲ್ಲ ಇವತ್ತು ಯಾಕೆ ಬಂದೆ? ಅದು ಲವರ್ ಕಾಂಚನ, ಇದು ರಿಪೋರ್ಟರ್ ಕಾಂಚನ. ಕೇಳು ಮತ್ ಪ್ರಶ್ನೆಗಳನ್ನ. ಒಂದ್ ವೇಳೆ ರಾಜಕೀಯ ವ್ಯಕ್ತಿಗಳ ಒತ್ತಡ ಬಂದ್ರೆ ಧನರಾಜ್ ಮಗಳ ಬಿಟ್ಬಿಡ್ತೀರಾ? ಆ ಅಭ್ಯಾಸ ನನಗಿಲ್ಲ. ಅಕಸ್ಮಾತ್ ನಾನೇ ಯಾವ್ದಾದ್ರು ಕೇಸಲ್ಲಿ ಸಿಕ್ಬಿದ್ರೆ ನಾನ್ ಬಿಟ್ಬಿಡ್ತೀರಾ? ನಿನ್ನನ್ನೇ ಒಂದ್ಸಲ ಅರೆಸ್ಟ್ ಮಾಡಿದ್ದು ಮರ್ತ್ಬಿಟ್ಟೆ. ಡೋಂಟ್ ಆಸ್ಕ್ ಮಿ ಸಿಲಿ ಕ್ವೆಶ್ಚನ್ಸ್ ಅಂಡ್ ವೇಸ್ಟ್ ಮೈ ಟೈಮ್. ಸಿಡಿಪೋದಿ ಸಿದ್ದಪ್ಪ. ಏನಂದೆ? ಏನಿಲ್ಲ, ನಿಮ್ ನಿರ್ಧಾರ ಒಳ್ಳೇದು ಅಂದೆ. ಐ ಸೇ. ಕತ್ತಲೆ ಕೋಣೆಯಲ್ಲಿ ಧನರಾಜ್ ಮಗಳು, ವರದಿ ಕಾಂಚನ. ಓಹ್ ಕಾಂಚನ, ನನ್ನ ಬಗ್ಗೆ ಪೇಪರ್ನಲ್ಲಿ ಬರೆದು ಜನರ ಮುಂದೆ ಬೆತ್ತಲೆ ಆಗೋ ಹಾಗೆ ಮಾಡಿದ್ಯಾ. ನೀನ್ ಎಲ್ಲೇ ಇದ್ರು ಸರಿ ಹುಡುಕಿ ಈ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪಾಯ್ತು ಅನ್ನೋ ಹಾಗೆ ನಾನ್ ಮಾಡ್ಲಿಲ್ಲ. ನನ್ನ ಹೆಸರು ರಂಜನೇನೇ ಅಲ್ಲ. ಪಾಪ ನಿಮ್ ಹೆಣ್ಮಗಳ ಮೇಲೆ ಏನೇನು ಬರ್ದಿದ್ದಾಳ್ರಿ ಆ ಕಾಂಚನ. ಅದನ್ನು ಓದಿ ನಮ್ಮ ಹೊಟ್ಟೆ ಉಳಿದೋಯ್ತು. ನೋಡ್ದೆ, ಇಷ್ಟಕ್ಕೆಲ್ಲ ಸಾಂಗ್ಲಿಯಾನ ಕಾರಣ. ಈ ಧನರಾಜ್ ದೂರ್ವಾಸ ಮುನಿ ಆದ್ರೆ ಏನಾಗುತ್ತೆ ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಇವತ್ ಗೊತ್ತು ಮಾಡ್ತೀನಿ. ದೇವಾ ಸರ್, ಅವನಿಗೆ ಪ್ರಸಾದ ಅಂತ ತಲುಪ್ಸು. ನಾಟ್ ಟು ವರಿ ಸರ್, ಐ ಸೆಂಡ್ ಸಮನ್ ರೈಟ್. ನಮಸ್ಕಾರ ಸರ್. ದೇವರ ಪ್ರಸಾದ ಸರ್. ಓ, ಯಾವ ದೇವರು? ತಿರುಪತಿದು. ಬರ್ತೀನಿ ಸರ್. ಇವರೇ, ನಿಮ್ಮ ಹೆಸರೇನು? ಕಪಿಲ್ ದೇವ್. ಓ, ಕಪಿಲ್ ದೇವ್. ಕ್ಯಾಟ್. ನೀಚನ ಹೆಸರು ಹೇಳ್ಕೊಂಡು ಪವಿತ್ರವಾದ ತಿರುಪತಿ ಮಾಡ್ತೀಯ ನೋಡಿ. ನಿನಗೆ ಹಸ್ದಿರೋ ಸಿಂಹನ ಒಂದು ಇಲಿ ಕೆಣಕ್ತಾ ಇದೆ ಅಂದ್ಮೇಲೆ ಇನ್ನನ್ ಕೇಳ್ತಾ ತಡೆಯಕ್ಕಾಗೋದಿಲ್ಲ. ಎಲ್ಲಿ ಸಕಾರ? ವಿಷಯ ಗೊತ್ತಾಯ್ತು ಸರ್. ನಿಮ್ ಪ್ರಸಾದನೇ ಕಂಡಿಡ್ದು ಬಿಟ್ಟ ಅಂದ್ರೆ ಅವನು ಮಹಾಪ್ರಚಂಡ. ಏಯ್, ನಿಮ್ಮನ್ನು ಸಾಕ್ತಾ ಇರೋದು ನನ್ನ ಶತ್ರುನ ಮಗಳೋದಕ್ಕಲ್ಲ. ನಾವು ಸಕಾರ ಅಂತ ಇರೋದೇ ನಿಮ್ ಸಹಾಯಕ್ಕೆ. ನಿಮ್ ಮಗಳನ್ನ ಕಾಪಾಡೋದಕ್ಕೆ ಇರೋದು ಒಂದೇ ಒಂದು ದಾರಿ. ಆಕ್ಸಿಡೆಂಟ್ ಆಗಿರೋ ಹುಡುಗನ್ನ ಆಸ್ಪತ್ರೆಲ್ಲ ಇಲ್ಲ ಅನ್ನಿಸ್ಬಿಡ್ತೇವೆ. ಸುಳ್ಳು ಕೇಸ್ ಹಾಕದ ಅಂತ ಸಸ್ಪೆಂಡ್ ಮಾಡಿಸ್ಬಿಡ್ತೀವಿ. ಅಷ್ಟು ಮಾಡಿ. ನಮಸ್ಕಾರ. ನಮಸ್ಕಾರ ಸರ್, ನೀವಿಲ್ಲಿ? ಡಾಕ್ಟ್ರೆ, ನಿನ್ನೆ ಬೆಳಗ್ಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ಆಸ್ಪತ್ರೆ ಸೇರಿಸಿರೋ ಅಶೋಕ್ ಅನ್ನೋ ಹುಡುಗನ ಈಗಲೇ ಡಿಸ್ಚಾರ್ಜ್ ಮಾಡ್ಬೇಕಲ್ಲ? ಯಾಕೆ? ಆ ಹುಡುಗ ನಮ್ಮ ಡ್ರೈವರ್ ಮಗ. ಅವರಪ್ಪ ನಮ್ಮ ಸೇವಾನ ಯದ್ವಾ ತದ್ವಾ ಮಾಡ್ಯಾನ್ರಿ. ಪಾಪ ಅವನು ಬಂದು ಗೋಳಾಡ್ದ.
ನಮ್ದೇ ನರ್ಸಿಂಗ್ ಹೋಮ್ ಇದೆ, ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ. ದಯವಿಟ್ಟು ಕಳಿಸಿ. ಕರ್ಕೊಂಡೋಗಿ ಅದಕ್ಕೇನು. ಆಯ್ತು. ತಗೊಂಡು ನಡೀರಪ್ಪ. ಏನ್ ಹೇಳ್ತಿದ್ದೀರಾ ನೀವು? ಇರೋ ಸತ್ಯ ರೀ, ಇರೋ ಕತೆ ರೀ, ಅದೇ ಬರೋಬರಿ ರೀ. ನೋ, ಇಟ್ಸ್ ಇಂಪಾಸಿಬಲ್. ಹಾಗಾಗಕ್ ಸಾಧ್ಯನೇ ಇಲ್ಲ. ಯಾಕಾಗಲ್ರಿ? ಗೋಲಿ ಆಡೋ ಹುಡುಗರಿಗೆಲ್ಲ SP ಪೋಸ್ಟ್ ಕೊಟ್ರೆ ಏನಾಗತ್ತೆ? ಆಗಬಾರದೇ ಆಗುತ್ತೆ. ಕಾಳಪ್ಪನವ್ರೆ, ಈ ನಿಮ್ ಚಿಲ್ಲರೆ ಮಾತು ಆ ನಿಮ್ ಅಸೆಂಬ್ಲಿಗೆ ಮೀಸಲಾಗಿಡಿ. ಇದು ಪೊಲೀಸ್ ಕಮಿಷನರ್ ಆಫೀಸ್ ಅಂತ ದಯವಿಟ್ಟು ಮರಿಬೇಡಿ. ನಾನು ಒಬ್ಬ ಮಿನಿಸ್ಟರ್, ನೀನು ಮರಿಬೇಡ. ಅವೆಲ್ಲ ಬಂದು ಇಷ್ಟು ಪರ್ಸನಲ್ ಆಗಿ ಹೇಳಿದ್ರು. ನಮ್ಮ ಸರ್ಕಾರ ಕಿಮ್ಮತ್ತ ಕೊಡುದಿಲ್ಲ ಅಂತೀರಲ್ಲ. ರಾಮಪ್ಪನವ್ರೆ, ನನಗೆ ಸಂಬಳ ಕೊಡೋ ಸರ್ಕಾರಕ್ಕೆ ನಾನು ಬೇಕಾದಷ್ಟು ಗೌರವ ಕೊಡ್ತೀನಿ. ಆದ್ರೆ ನಿಮ್ಮಂತವರಿಗೆ ಸಲಾ ಹೊಡೆಯೋದ್ರಲ್ಲಿ ಬೇಕಾದ್ರೆ ಲಾಠಿ ಚಾರ್ಜ್ ಮಾಡ್ಬೇಕಾಗತ್ತೆ. ಹೆಚ್ಚು ಕಡಿಮೆ ಆದ್ರೆ ಗುಂಡಿಟ್ಟು ಕೊಲ್ಬೇಕಾಗತ್ತೆ. ಇದ್ಯಾಕೆ ಹಿಂಗೆ ಎಗರಾಡ್ತಾವನೆ? ನಾವೇನ್ ಎಲೆಕ್ಟೆಡ್ ಮೆಂಬರ್ ಅಲ್ವಾ? ಯಾಕಿಲ್ಲ? 3 ಲಕ್ಷ ಎಲೆಕ್ಟ್ ಮಾಡಿ ಕಳಿಸಿಲ್ವಾ ನಮಗೆ? ಮತ್ ಸುಮ್ಕೆ ಯಾಕೆ ನಿಂತಿದ್ಯಾ? ಹಾಕು ಸ್ವಲ್ಪ ರೋಪ. ನೋಡ್ರಿ, ಕಾರಣ ಇಲ್ಲದೆ ಅನಾವಶ್ಯವಾಗಿ ಒಂದು ಹುಡುಗಿನ ಅರೆಸ್ಟ್ ಮಾಡಿಟ್ಟಿರೋದು ಕಾನೂನು ಬಾಹಿರ. ಕಾರಣ ಇಲ್ಲದೆ ನಾನು ಯಾರನ್ನು ಅರೆಸ್ಟ್ ಮಾಡಲ್ಲ ಸಣ್ಣಪ್ಪನವ್ರೆ. ಆ ಹುಡುಗಿ ರ್ಯಾಶ್ ಆಗಿ ಡ್ರೈವ್ ಮಾಡಿ ಒಬ್ಬ ಬಡ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿದ್ದಾಳೆ. ಸಾಕ್ಷಿ ಆಯ್ತಾ? ಹುಡುಗ ಅವನ? ಕಾರ್ ಆಯ್ತಾ? ವಿಟ್ನೆಸ್ ಐತೇನ್ರಿ? ಎಲ್ಲ ಇದೆ ಸರ್. ಆಕ್ಸಿಡೆಂಟ್ ಆದ ಹುಡುಗನ್ನ ಟ್ರೀಟ್ಮೆಂಟ್ಗಾಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ. ನೀವೇ ಬೇಕಾದ್ರೆ ಅವನ್ನ ಕಣ್ಣಾರೆ ನೋಡ್ಬೋದು. ಐ ಸಿ, ಕಮಾನ್. ಅಯ್ಯ ನಡೀರಿ. ಓ, ನಮಗೂ ಕಣ್ಣೈತೆ, ನಾವು ನೋಡ್ತೀವಿ. ಕುರುಡು ಅನ್ಕೊಂಡವನ ಸಾಂಗ್ಲ್ಯಾನ. ಇವನೇ ಸರ್ ನಾನು ಹೇಳಿದ ಹುಡುಗ. ನಿಮಗೇನ್ ತಲೆ ಕೆಟ್ಟಿದೇನ್ರಿ? ಆಕ್ಸಿಡೆಂಟ್ ಆದ ಹುಡುಗ ಇವನಲ್ಲ? ಎಸ್, ಇವನೇ. ಖಂಡಿತ ಇವನಲ್ಲ. ಖಂಡಿತ ಇವನೇ. ಅದ್ಯಾಗ್ರಿ ಸಾಧ್ಯ? ನಾವೇ ಎತ್ಕೊಂಡ ಕೆರೆಗೆ ಎತ್ತಿದ್ದೀವಿ. ನೀವ್ ಕೆರೆಗೆ ಎಸ್ತಿದ್ದು ಅವನನ್ನಲ್ಲ, ನನ್ನನ್ನ. ನೀವ್ ಈ ತರ ಚಿಲ್ಲರೆ ಕೆಲಸ ಮಾಡ್ತೀರಾ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಈ ಹುಡುಗನ್ ಬೇರೆ ಕಡೆ ಮಲಗಿಸಿ ನಮ್ಮ ಅವಿನಾಶ್ನ ಇಲ್ಲಿ ಮಲಗಿಸಿದ್ದೆ. ಅವತ್ ಅವಸರದಲ್ಲಿ ನನ್ನನ್ನೇ ಈ ಹುಡುಗ ಅಂತ ತಿಳ್ಕೊಂಡು ಕೆರೆಗೆ ಎಸ್ತಿದ್ದು ನಿಮ್ ಮೂರ್ಖತನ. ಈಗೇನಂತೀರಾ ಸಕಾರ? ನಿಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಒಬ್ಬ ನಿಷ್ಠಾವಂತ ಅಧಿಕಾರಿ ಮೇಲೆ ಗೂಬೆ ಕೂರ್ಸಕ್ಕೆ ಒಬ್ಬ ಬಡ ಹುಡುಗನ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ದೀರಾ. ಇದಕ್ಕೋಸ್ಕರ ನಿಮ್ 3 ಮೇಲೂ ಅಟೆಂಪ್ಟ್ ಮಾಡೋ ಕೇಸ್ ಹಾಕ್ಬೇಕಾಗುತ್ತೆ. ಏನಂತೀರಾ? ಒಂದ್ ನಿಮಿಷ. ಯಾಕ್ರಯ್ಯ, ಏನಾಯ್ತು? ಏನಾಗಬಾರ್ದಿತ್ತು ಅದಾಗೋಯ್ತು. ನಿಮ್ ಮಗಳನ್ನ ಕಾಪಾಡಕ್ ಹೋಗಿ ನಾವು ಸಿಕ್ಕಾಕೊಂಡ್ವಿ. ಹೌದ್ರಿ. ಆಮೇಲೆ ಮಾತಾಡ್ತೀನಿ. ಅಂದ್ರೆ ಆ ಛತ್ರಿ ಸಾಂಗ್ಲ್ಯಾನ ಆಕ್ಸಿಡೆಂಟ್ ಆದ ಹುಡುಗನ್ನ ಬೇರೆ ಕಡೆ ಮಲಗಿಸಿ ಇನ್ಯಾವನ ಬೆಡ್ಡಲ್ಲಿ ಮಲಗಿಸಿದ್ದ. ಅವಸರದಲ್ಲಿ ಅವನೇ ಇವನು ಅಂತ ತಿಳ್ಕೊಂಡು ಇವನನ್ನ ಎತ್ಕೊಂಡು ಹೋಗ್ಬಿಟ್ವಿ. ಸಾಲದಕ್ಕೆ ಆ ಹುಡುಗನ್ನ ನಾವೇ ಹೊತ್ಕೊಂಡು ಹೋಗಿ ಕೆರೆಯಲ್ಲಿ ಒಗೆದಿದ್ದು ಅಂತ ಕಮಿಷನ್ ಮುಂದೆ ನಿಜ ಬೇರೆ ಹೇಳ್ಬಿಟ್ಟಿ ಕಾಳಪ್ಪ. ಹೇಳಿಲ್ಲ ಇಲ್ಲೇ ಹೇಳೋದ್ನೇನ? ಈಗ ನಮ್ಮ 3 ಕುತ್ತಿಗೆಗೂ ಕಟ್ಕ ಬಂದಿದೆ. ಆ ಸಾಂಗ್ಲ್ಯಾನ ಯಾವ ಹೊತ್ತಲ್ಲಿ ಬಂದು ನಮ್ ಕೈ ಕೊಳ ತೊಡಸ್ತಾನೋ. ಆ ಸಾಂಗ್ಲಿಯಾನ ನಿಮ್ ಕೈಗೆ ಕೋಳ ತೊಡಸೋದಕ್ ಮುಂಚೆ ಅವನ್ ಎತ್ತಂಗಡಿ ಮಾಡೋ ಆರ್ಡರ್ನ ಅವನ ಕೈಯಲ್ಲಿ ಇಡ್ತೀನಿ. ಲೇ ಕಾಳ ಸರ್, ಆ ಕಮಿಷನರಿಗೆ ಪ್ರಸಾದ ತಲುಪಿಸು. ಸರ್, ಧನರಾಜ್ ಅವ್ರ ಈ ಪ್ರಸಾದ ನಿಮಗೆ ತಲುಪಿಸ್ಬಾ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಮಿಸ್ಟರ್ ಕಮಿಷನರ್, ಆ ಸಾಂಗ್ಲಿಯಾನನ ತಕ್ಷಣ ಟ್ರಾನ್ಸ್ಫರ್ ಮಾಡ್ಲಿಲ್ಲ ಅಂದ್ರೆ ಈ ನೇಣ ಹಗ್ಗ ನಿಮ್ಮ ಕುತ್ತಿಗೆಗೆ ಕಾಯಂ. ಧನ್ರಾಜ್, ಧನ್ರಾಜ್, ಧನ್ರಾಜ್. ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಲ್ಲ ಸರ್? ಎನಿಥಿಂಗ್ ಸೀರಿಯಸ್? ಹೌದು, ತಗೊಳ್ಳಿ. ದಿಸ್ ಇಸ್ ಯುವರ್ ಟ್ರಾನ್ಸ್ಫರ್ ಆರ್ಡರ್. ಅಂತೂ ಆ ಧನರಾಜು ನಾಯಿ ಚೇನನ್ನ ತನ್ನ ಕೈಯಲ್ಲಿ ಹಿಡಿದಿದ್ದಾನೆ ಅಂತಾಯ್ತು. ಮಿಸ್ಟರ್ ಸಾಂಗ್ಲಿಯಾನ, ಹೌ ಡೇರ್ ಯು ಕಂಪೇರ್ ವಿತ್ ಸಚ್? ಡ್ಯಾಮ್ ಇಟ್, ನಾನಿನ್ನು ಆ ಮಟ್ಟಕ್ಕೆ ಇಳಿದಿಲ್ಲ ನಿಜ ಸರ್. ಆದ್ರೆ ಖಾಕಿ ಬಟ್ಟೆಗಳನ್ನ ಸುಟ್ಟಾಕಿ ಆ ಬಂಡವಾಳಶಾಹಿಗಳ ಕುರಿ ತುಪ್ಪನ ಹೊತ್ಕೋ ಅಂತ ಹೇಳ್ತಾ ಇದ್ದೀರಾ. ಕಾನೂನನ್ನೇ ಗುಂಡಿಟ್ಟು ಕೊಲ್ಲು ಅಂತ ಹೇಳ್ತಾ ಇದ್ದೀರಾ. ಅವ ಯಾವುದೂ ಅಲ್ಲ. ಜಸ್ಟ್ ಅಕ್ಸೆಪ್ಟ್ ಯುವರ್ ಟ್ರಾನ್ಸ್ಫರ್ ಆರ್ಡರ್. ಬಟ್ ಯಾಕೆ ಸರ್? ವೈ? ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇರೋದಿಲ್ಲ. ಅದೇನೋ ನಿಜ, ಆದ್ರೆ ನಿಮ್ಮ ವರ್ತನೆಗೆ ನನ್ನ ಹತ್ರ ಉತ್ತರ ಇದೆ. ಅದು ಆ 3rd ಗ್ರೇಡ್ ಬಿಸ್ನೆಸ್ ಮ್ಯಾನ್ ಧನ್ರಾಜ್ ಬಗ್ಗೆ ನಿಮ್ಗಿರೋ ಭಯ. ಈಗ ನಿಮ್ ಟ್ರಾನ್ಸ್ಫರ್ ಆರ್ಡರ್ ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ? ಟ್ರಾನ್ಸ್ಫರ್ಗೆ ನಾನು ಯಾವತ್ತೂ ಕೇರ್ ಮಾಡಿಲ್ಲ ಸರ್. ನಿಮ್ಗೆ ಗೊತ್ತು, ನನ್ನ ಹತ್ರ ಇರೋದೇ
ಒಂದು ಸೂಟ್ ಕೇಸು, 4 ಜೊತೆ ಬಟ್ಟೆ. ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ರು ನಾನು ಅಲ್ಲಿ ಹೋಗಕ್ ಸಿದ್ಧ. ನೀವು ಕರ್ತವ್ಯಕ್ಕೆ ಬೆನ್ ತೋರಿಸಿರ್ಬೋದು ಸರ್, ಆದ್ರೆ ಕಾನೂನಿನ ರಕ್ಷಣೆಗೆ ಕೊನೆ ಉಸಿರಿರೋ ತನಕ ನಾನು ಎದೆ ಕೊಟ್ಟು ನಿಂತೇ ಇರ್ತೀನಿ. ಅಂದ್ರೆ ನೀನು ಟ್ರಾನ್ಸ್ಫರ್ ಆರ್ಡರ್ ಅಕ್ಸೆಪ್ಟ್ ಮಾಡ್ತೀಯ ಅಂತ ಆಯ್ತು. ಆನ್ ಒನ್ ಕಂಡೀಷನ್, ಇಫ್ ಯು ಡೋಂಟ್ ಮೈಂಡ್ ಸರ್. ಏನದು? ನನಗೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ಇನ್ನು 3 ವರ್ಷ ನೀವು ನನ್ನನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬಾರ್ದು. ಆಲ್ ರೈಟ್, ಐ ಪ್ರಾಮಿಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೇಳ್ಕೊಳಕ್ ನೀವು ಕಿಂಗ್ ಆಫ್ ಕಿಂಗ್ಸ್. ಒಬ್ಬ ಗುಲಾಮ್ನಿಂದ ನನ್ನ ಬಿಡ್ಸೋಕ್ ಇಷ್ಟ ದಿನ ತಗೊಂಡ್ರಿ. ನಿಮ್ ಸೊತ್ತು ಸಂಪತ್ತು ಇನ್ಫ್ಲೂಯೆನ್ಸ್ ಎಲ್ಲ ಯಾತಕ್ಕೆ? ಬೆಂಕಿ ಹಚ್ಚಿ. ಏನ್ ಮಾಡ್ಲಮ್ಮ, ಇವ್ರು ನಂಬ್ಕೊಂಡು ರಾತ್ರಿ ಕಂಡ ಬಾವಿಗೆ ಹಗಲೇ ಬೀಳೋ ಹಾಗಾಗೋಗಿತ್ತು. ಇನ್ಮೇಲೆ ಆ ಸಾಂಗ್ಲಿಯಾರ ನಿಮ್ ತಂಟೆಗೆ ಬರೋದಿಲ್ಲ. ನೀ ನೆಮ್ಮದಿಯಾಗಿರು. ನನಗ್ ನೆಮ್ಮದಿ ಸಿಗೋದೀಗಲ್ಲ ಡ್ಯಾಡಿ. ಆ ಪ್ರೆಸ್ ರಿಪೋರ್ಟರ್ ಕಾಂಚನಾನ ಬಿಲ್ಲೆ ತರ ಈ ಬೆರಳಲ್ಲಿ ಚಿಮ್ಮೆ ಆಡ್ದಾಗ್ಲೆ. ಅಷ್ಟೇ ತಾನೇ, ಅದೇನು ಮಹಾ ವಿಷಯ? ಪೇಪರ್ ನೋನೆ ಪೆಟ್ರೋಲ್ ಆಗಿ ಸುಟ್ಬಿಟ್ಟಿದೀವಿ. ನೀವು ಒಂದು ತಿಂಗಳ ವಾಸದಾಗ ಮಾಸ್ಕ್ ಹಾಕ್ಬಿಡ್ತೀವಿ. ಹೆಡ್ ಲೈನ್ಸ್ ಬರ್ದಿರೋ ಬ್ಲಡ್ ಲೈನ್ಸ್ ಯಾವ್ದು ಅಂತ ನೆನಪು ಮಾಡಿ ತೋರಿಸ್ತೀನಿ. ಬ್ರಿಂಗ್ ಹರ್. ಎಸ್ ಮೇಡಮ್. ಮೇಡಮ್ ಸಾಂಗ್ಲಿಯಾರ್ ಅವರು ಅರ್ಜೆಂಟ್ ಆಗಿ ಕರ್ಕೊಂಬರಕ್ ಹೇಳಿದ್ದಾರೆ. ಏಕೆ? ಅವಿನಾಶ್ಗೆ ಆಕ್ಸಿಡೆಂಟ್ ಆಗಿದೆಯಮ್ಮ. ಹೌದಾ? ಹೌದು. ನಡೀರಿ ಹೋಗೋಣ. ಯಾರ್ ನೀವೆಲ್ಲ? ಅವರು ನಮ್ ಫಾದರ್. ನಾನೀಗ ನಿನ್ ಮೇಲ್ ಬರೆಯೋ ರಿಪೋರ್ಟ್ ನ ಪಬ್ಲಿಷ್ ಮಾಡೋ ಎಡಿಟರ್. ಅವರು ಮೊಳೆ ಜೋಡಿಸಿ ಪ್ರಿಂಟ್ ಮಾಡೋರು. ಇವರೆಲ್ಲ ಓದಿ ಖುಷಿ ಪಡೋರು. ಏನೇ ನನ್ ಮೇಲೆ ಅಷ್ಟು ಕೆಟ್ಟದಾಗ ಬರೆಯೋಕ್ ನಿನ್ಗೆ ಎಷ್ಟೇ ಕೊಬ್ಬು? ನನ್ ಡ್ಯೂಟಿ ನಾನ್ ಮಾಡ್ದೆ, ಅದನ್ನ ಕೇಳಕ್ ನೀನ್ ಯಾರೇ? ನಾನ್ ಯಾರ? ನೀನೀಗ ನನ್ ಮೇಲೆ ಕೈ ಮಾಡಿದ್ರೆ ಅದ್ರ ಪರಿಣಾಮ ಎದುರಿಸ್ಬೇಕಾಗುತ್ತೆ. ಏನೇ ಮಾಡ್ತೀಯಾ? ಚಿತ್ರ ಹಿಂಸೆ ಕೊಟ್ರು ಅಂತ ಪೇಪರ್ ಅಲ್ಲಿ ಬರೀತೀಯಾ? ಅದಕ್ಕೆ ನಿನ್ ಕೈ ನಮ್ಮ ಪಂಜರಕ್ಕೆ ಬಿದ್ದ ಹಕ್ಕಿ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕಾಗಲ್ವೇ? ಬರೆಯೋ ನಿನ್ನ ಕೈನ ಮುರಿಯೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅವಿನಾಶ್ ಫಸ್ಟ್ ಏಡ್ ರೆಡಿ ಮಾಡು. ಏನಿಲ್ಲ ಏನಿಲ್ಲ, ಏನಾಗೋದಿಲ್ಲ. ಆಗೋಯ್ತು ಆಗೋಯ್ತು ಆಗೋಯ್ತು. ಏನಾಯ್ತು ಹೇಳಿ ಕಾಂಚನ, ಏನಾಯ್ತು? ರಂಜನಿ ಬಗ್ಗೆ ನಾನ್ ಬರ್ದ ಸತ್ಯಕ್ಕೆ ಅವ್ರು ಕೊಟ್ಟ ಬಹುಮಾನ. ಧನ್ರಾಜ್, ಪಾಪದ ಕಾಳುಗಳನ್ನ ಪಕ್ಷಿಗಳಿಗೆ ಹಾಕಿದ ಮಾತ್ರಕ್ಕೆ ನಿನ್ನ ಪಾಪದ ಕಾಲದಲ್ಲಿರೋ ನೀರು ಕಡಿಮೆ ಆಗೋದಿಲ್ಲ. ಪಾಪ ಕಡಿಮೆ ಆಗ್ಲಿ ಅಂತ ತಿನ್ನಿಸ್ತಾ ಇಲ್ಲ ಸಾಂಗ್ಲಿಯಾನ. ನನ್ನ ಎದುರಿಗೆ ಅದೇ ಉಬ್ಸಿ ನಿಲ್ಲೋರ್ಗೆ, ನನ್ನ ಕೈಗೆ ಸಿಕ್ಕದೆ ಹಾರೋಗೋರ್ಗೆ ಈ ಪಕ್ಷಿಗಳ ಸ್ಥಿತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಧನ್ರಾಜ್. ಕೇವಲ ನಿನ್ನ ಮಗಳ ಬಗ್ಗೆ ಬರ್ತಿದ್ದಕ್ಕೆ ಒಬ್ಬ ಪ್ರೆಸ್ ರಿಪೋರ್ಟರ್ ಕೈ ಮುರಿಸ್ತೇ ಅಲ್ಲ. ನಾನ್ ಬೇಕಾದ್ರೆ ಹೇಳು, ನಾನ್ ರೇಪ್ ಮಾಡ್ತೀನಿ. ನಮ್ಮನೆಗೆ ಬಂದು ನಮ್ಮನೆಯವ್ರ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತೇನೋ ನಿನಗೆ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಕರ್ನಾಟಕದ ಕಾವೇರಿಯಿಂದ ಹಿಡಿದು ಕಾಶ್ಮೀರದ ಆ ಗೋದಾವರಿ ನೀರು ಕುಡಿದಿರೋ ಗಂಡಸು ನಾನು. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿರೋ ಸಿಡಿಗೊಂಡು ಈ ಸಾಂಗ್ಲಿಯಾನ. ನೀನ್ ಯಾವ ಪುಟ್ಕೋಸಿನೋ ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾ ಇಲ್ಲ ಧನ್ರಾಜ್, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಕಾನೂನನ್ನ ನಿಮ್ ಕೈ ಕಾಲ್ಕುಗೆ ಕಟ್ಟಿ ನಿಮ್ಮನ್ನ ಬೆತ್ತಲೆ ಮಾಡಿ ನಡು ರಸ್ತೆಯಲ್ಲಿ ಮೆರವಣಿಗೆ ಮಾಡಿಸ್ತೀನಿ. ಇದು ಒಬ್ಬ ಪತ್ರಕರ್ತರಿಗೆ ನೀವು ಮಾಡಿದ ಅನ್ಯಾಯಕ್ಕೆ ನಾನು ಕೊಡ್ತಾ ಇರೋ ನ್ಯಾಯ. ನಿಮ್ಮ ದರಿದ್ರವಾದ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ಎಷ್ಟೇ ಸಲ ನಾನು ತುಳಿಯಕ್ಕೆ ಪ್ರಯತ್ನ ಪಟ್ಟರು ಫೀನಿಕ್ಸ್ ತರ ನಾನು ಮತ್ತೆ ಹುಟ್ಟು ಬರ್ತೀನಿ. ಧನ್ರಾಜ್, ನೀವು ಸಾಕ್ತಾ ಇರೋ ಈ ಪಾರಿವಾಳ ಸ್ವತಂತ್ರದ ಸಂಕೇತ. ಈ ಸಾಂಗ್ಲಿಯಾನ ಇದ್ದ ಹಾಗೆ ನಿಮ್ಮಂತ 10 ಜನ್ಮ ಎತ್ತು ಬಂದ್ರು ಇದನ್ನು ಬಂದ್ಸಕ್ ಸಾಧ್ಯ ಇಲ್ಲ. ಮಿಸ್ಟರ್ ಧನ್ರಾಜ್, that is ಸಾಂಗ್ಲಿಯಾನ.
ಬಿಟ್ರೆ ಹಾವು ಸುಮ್ಮನಿರುತ್ತೆ ಅನ್ಕೊಂಡ್ರೆ ಬುಸ್ಕುಟ್ತಾ ಇದೆ. ಇದನ್ನ ದೇಹದ ಸಮೇತ ಸುಟ್ಟಾಕ್ಬೇಕು. ಹೇರ್ ಕಟ್ ಮಾಡಿಸ್ಕೊ ಹೋಗ. ಈಗಲೇ ಹೋಗ್ತೀನಿ. ಆರೆಂಜ್ ಜ್ಯೂಸ್ ಮೇಡಮ್. ನಾನು ನಿಮ್ಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ಕಷ್ಟ ಅನ್ನೋ ವಿಶಾಲವಾದ ಸಮುದ್ರನೇ ಜೀವನ ಕಾಂಚನ. ಸಮುದ್ರ ಕಡ್ದಾಗ ಹುಟ್ಟೋ ಅಮೃತ ಪ್ರೀತಿ. ಅದು ನಿನ್ನ ರೂಪದಲ್ಲಿ ನಮ್ಮ ಮನೆಗೆ ಬಂತು. ಇನ್ಮೇಲೆ ನಿನ್ ಬರೀ ಕಾಂಚನ ಅಲ್ಲ, ಮಿಸಸ್ ಸಾಂಗ್ಲಿಯಾನ. ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಮಿಸಸ್ ಸಾಂಗ್ಲಿಯಾನ. ಮೇರುಗಿರಿಯಾಣೆ ನೀಲಿ ಕಡಲಾಣೆ ನೀನು ವಧುವಾದೆ ನನಗೆ. ಭೂಮಿಯಾಕಾಶ ಏನಾಯ್ತು ಕಾಣೆ, ಹೃದಯ ತೇಲಾಡಿದೆ ದೇವರಾಣೆ. ಏಳು ಸ್ವರದಾಣೆ ನಾದ ಶ್ರುತಿಯಾಣೆ ನೀನು ವರವಾದೆ ನನಗೆ. ಕನಸು ನನಸಾಗಿಸಿ ನೀನು ಬಂದೆ, ಸತಿಯ ಸೌಭಾಗ್ಯದ ಸೌಖ್ಯ ತಂದೆ. ಒಂದು ಗೂಡಿತು ನಾಲ್ಕು ಕಣ್ಗಳು, ನಾಚಿಕೊಂಡಿತು ಬಿಳಿಯ ತಿಂಗಳು. ನಮ್ಮ ಮಿಲನವ ನೋಡ ಬಂದವು ಆರು ಋತುಗಳು. ಏಕವಾದವು ನಾಲ್ಕು ತುಟಿಗಳು, ಮೂಕವಾದವು ದುಂಬಿದನಿಗಳು. ಒಂದೇ ದಿನದಲ್ಲಿ ಶರಣು ಬಂದವು ಎಲ್ಲ ಸುಖಗಳು. ಶುಭಯೋಗದ ಸುಖರಾಗದ ಆಲಾಪ ಹೊರಟಿದೆ, ಪ್ರೇಮದ ಸಂಗೀತ ಕಚೇರಿಯಲ್ಲಿ. ಶುಭಯೋಗದ ಸುಖರಾಗದ ಆಲಾಪ ಹೊರಟಿದೆ, ಪ್ರೇಮದ ಸಂಗೀತ ಕಚೇರಿಯಲ್ಲಿ. ಮೇರುಗಿರಿಯಾಣೆ ನೀಲಿ ಕಡಲಾಣೆ ನೀನು ವಧುವಾದೆ ನನಗೆ. ಭೂಮಿಯಾಕಾಶ ಏನಾಯ್ತು ಕಾಣೆ, ಹೃದಯ ತೇಲಾಡಿದೆ ದೇವರಾಣೆ. ಪ್ರೇಮ ಪೂಜೆಗೆ ನಾನೇ ಕುಸುಮವು, ಪಾದ ಸೇವೆಗೆ ನಾನೇ ಪ್ರಥಮವು. ಮಾಡದಿರಲು ನಾ ಅಕ್ಷಯಾಗತ ನಿನ್ನ ಸ್ಮರಣೆಯೋ. ನಿನ್ನ ಗುಣಗಳೇ ಒಂದು ಸಂಪುಟ, ನಿನ್ನ ರೂಪವೇ ಅದರ ಮುಖಪುಟ. ಮಾರು ಹೋದೆನು ಸೂರೆಯಾದೆನು ಶರಣು ಎಂದೆನು. ಅನುಗಾಲದ ಅಪರೂಪದ ಆನಂದ ಹೊರಟಿದೆ, ಸ್ನೇಹದ ಸಂತೋಷಕೂಟದಲ್ಲಿ. ಅನುಗಾಲದ ಅಪರೂಪದ ಆನಂದ ಹೊರಟಿದೆ, ಸ್ನೇಹದ ಸಂತೋಷ ಕೂಟದಲ್ಲಿ. ಮೇರುಗಿರಿಯಾಣೆ ನೀಲಿ ಕಡಲಾಣೆ ನೀನು ವರನಾದೆ ನನಗೆ. ಭೂಮಿಯಾಕಾಶ ಏನಾಯ್ತು ಕಾಣೆ, ಹೃದಯ ತೇಲಾಡಿದೆ ದೇವರಾಣೆ. ಏಳು ಸ್ವರದಾಣೆ ನಾದ ಶ್ರುತಿಯಾಣೆ ನೀನು
ಕನಸು ನನಸಾಯ್ತು ಮಂದಾರ ಮಾಲೆ ಹರಸಿ ಶುಭ ಎಂದಿತ ಇಂದ್ರನೋಲೆ. ಗುಡ್ ಮಾರ್ನಿಂಗ್ ಸರ್. ವೆಲ್ಕಮ್ ಟು ಅವರ್ ಡಿಪಾರ್ಟ್ಮೆಂಟ್ ಸರ್. ಥ್ಯಾಂಕ್ ಯು. ನೋಡ್ರಿ, ನನ್ನ ನಿಮ್ಮ SP ಆಗಿ ಕಳಿಸಿದ್ದಾರೆ ನಿಜ. ಆದ್ರೆ ಇಲ್ಲಿ ನಾವು ಅಣ್ಣ ತಮ್ಮಂದ್ರ ಮನೋಭಾವನೆಯಿಂದ ಕೆಲಸ ಮಾಡಬೇಕು. ದ ಸಿಚುವೇಶನ್ ಇಸ್ ವೆರಿ ಅಲಾರ್ಮಿಂಗ್. ಪ್ರತಿದಿನ ಹೆಚ್ಚೆಚ್ಚಿನ ಜನ ರೋಡ್ ಆಕ್ಸಿಡೆಂಟ್ಗಳು ಸಾಯ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದಕ್ಕೆ ಪ್ರತಿದಿನ ಪ್ರತಿಯೊಂದು ಸರ್ಕಲ್ ಅಲ್ಲಿ ಇವತ್ತೇ ಮೈಕ್ ಅನೌನ್ಸ್ಮೆಂಟ್ ಶುರು ಮಾಡಿ. ನಿನ್ನೆ ರಾತ್ರಿನೇ ಕೂತ್ಕೊಂಡು ಹೆವಿ ಟ್ರಾಫಿಕ್ ಇರೋ ಸರ್ಕಲ್ಸ್ ಲಿಸ್ಟ್ ಮಾಡಿದ್ದೀನಿ. ಸಿ ದ ಟ್ರಾಫಿಕ್ ಸಿಗ್ನಲ್ಸ್ ಇನ್ಸ್ಟಾಲ್ ದ ಇಮಿಡಿಯೇಟ್ಲಿ. ಮಿಸ್ಟರ್, ನೋ ಎಂಟ್ರಿ ಬೋರ್ಡ್ ಹಾಕ್ಸಿದ್ದು ಆಕ್ಸಿಡೆಂಟ್ಗಳು ತಪ್ಸಕ್ಕೆ. ನಿಮ್ ಇಷ್ಟ ಬಂದಾಗ ನುಗ್ಸಕ್ಕಲ್ಲ. ತಪ್ಪಾಯ್ತು ಸರ್. ನೋ ಎಕ್ಸ್ಕ್ಯೂಸ್, ಫೈನ್ ಕಟ್ಲೇಬೇಕು. ಎಲ್ಲಿದ್ರಿ ನೀವು? ಡ್ಯೂಟಿ ಮೇಲಿದೆ ಸರ್. ಏನ್ ಡ್ಯೂಟಿ ಮಾಡ್ತಾ ಇದ್ರಿ? ಫೈನ್ ಕಟ್ಟಿಸ್ಕೊಂಡು ರಿಸೀಟ್ ಕೊಡಿ. ಸರಿ ಸರ್. ಏಕ್ಲಾದ ಚಾಪಿ ಲೆಕ್ಕ ಆಜಾತು. नहीं जी, अर्जेंट अस्पताल जाना, चलो जी. ಅಭಿ ಆಜಾತು ಮಾ. अरे नक्को जी. ಏನೋ ನೋ ಪಾರ್ಕಿಂಗ್ ಗಾಡಿ ನಿಲ್ಸಿದ್ಯಾ? ಕೇಸ್ ಬುಕ್ ಮಾಡಿದ್ರೆ ಫೈನ್ ಎಷ್ಟು ಗೊತ್ತಾ? 150 ರೂಪಾಯಿ. ಕೇಸ್ ಬುಕ್ ಮಾಡಬೇಡಿ ಸರ್. ಹೋಗ್ಲಿ 20 ತಳ್ಳು. ಬೋನಿನೇ ಆಗಿಲ್ಲ, 20 ಹೆಂಗ್ ತಳ್ಳೋದು ಸರ್? ನಾನ್ ಕೊಡ್ತೀನಿ. ನೀವು Yes, that is Sanglia. You are suspended. ಡೀಲ್ ಅಲ್ರಿ? ತಂದಿಲ್ಲ ಸರ್. ಡೀಲ್ ಇಲ್ಲದೆ ಗಾಡಿ ಹಾಕಿ ಓಡಿಸ್ತೀರಾ? ನೋಡ್ರಿ, ಈ ಆಟೋ ಸ್ಟ್ಯಾಂಡ್ ಇಂದ ಟ್ರಾಫಿಕ್ ಬಹಳ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಅದನ್ನ ಶಿಫ್ಟ್ ಮಾಡಿಸ್ಬೇಕು. ಹಾಗೂ ಸರ್ಕಲ್ ಹತ್ರ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಾ ಇವೆ. ಇವತ್ತು ರಾತ್ರಿನೇ 4 ರೋಡಲ್ಲಿ ರೋಡ್ ಹಂಪ್ಸ್ ಹಾಕ್ಬೇಕು. ಓಕೆ ಸರ್, ರೆಡಿ ಮಾಡ್ತೀನಿ. ಹೆಲ್ಮೆಟ್ ಎಲ್ರಿ ನಿಮ್ದು? ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹಾಕೊಂಬರ್ಲಿಲ್ಲ. ಫೈನ್ ಎಷ್ಟು ಹೇಳಿ ಕಟ್ಬಿಡ್ತೇನೆ. ನಾನ್ ಸೆನ್ಸ್. ಹೆಲ್ಮೆಟ್ ಹಾಕೋಬೇಕು ಅಂತ ರೂಲ್ಸ್ ಮಾಡಿರೋದು ನಿಮ್ ಹೇರ್ ಸ್ಟೈಲ್ ಹಾಳಾಗತ್ತೆ ಅಂತಲ್ಲ, ನಿಮ್ ಹೆಣ ಬೀಳದೆ ಇರ್ಲಿ ಅಂತ. ಆಕ್ಸಿಡೆಂಟ್ ಆದ್ರೆ ಮೊದ್ಲೇಟ್ ಬೀಳೋದು ನಿಮ್ ತಲೆಗೆ. ಅದರಿಂದ ಅಕಸ್ಮಾತ್ ಪ್ರಾಣ ಕಳ್ಕೊಂಡ್ರೆ ನಿಮ್ ಹೆಂಡತಿ ಮಕ್ಕಳು ನಿಮ್ಮ ನಂಬ್ಕೊಂಡಿದಾರಲ್ಲ, ಅವ್ರ ಗತಿ ಏನಾಗತ್ತೆ ಯೋಚನೆ ಮಾಡಿದ್ದೀರಾ? ಸಾರಿ ಸರ್. ಹೆಲ್ಮೆಟ್ ಕೇವಲ ಕಾನೂನು ಕಾಪಾಡೋಕ್ಕೋಸ್ಕರ ಹಾಕೋಬೇಕು ಅನ್ಕೊಂಡಿದ್ದೆ. ಆದ್ರೂ ನಮ್ಮ ಜೀವನನೇ ಕಾಪಾಡುತ್ತೆ ಅಂತ ಗೊತ್ತಿರ್ಲಿಲ್ಲ. ಇನ್ಮೇಲೆ ಹೆಲ್ಮೆಟ್ ಇಲ್ಲದೆ ಬೈಕ್ಗೆ ಮುಟ್ಟಲ್ಲ ಸರ್. ದಟ್ಸ್ ಗುಡ್. ಕಲ್ತಿರೋ ಪಾಠಕ್ಕೆ ಫೀಸ್ ಕಟ್ಟಿ ರಿಸಿಪ್ಟ್ ತಗೊಳ್ಳಿ. ಓಕೆ ಸರ್. ನಿಮ್ಮ ಹೆಸರೇನು? ಶಂಕರ್. ನಮಸ್ಕಾರ ಸರ್. ಒಳಗಡೆ ಇಷ್ಟೊಂದು ಜಾಗ ಇದ್ರು ಫುಟ್ಬೋರ್ಡ್ ಅಲ್ಲಿ ಯಾಕ್ರಿ ಜನ ನಿಲ್ಸಿದ್ರಿ? ನಾನು ಒಳಗಡೆ ಬನ್ನಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಸರ್ ಇವರು. ಫುಟ್ಬೋರ್ಡ್ ಅಲ್ಲಿ ನಿಲ್ಲೋದು ಅಫೆನ್ಸ್ ಅಂತ ನಿಮ್ಗೆ ಗೊತ್ತಿಲ್ವಾ? ಯಾರ್ಯಾರು ನಿಂತಿದ್ರಿ ಫುಟ್ಬೋರ್ಡ್ ಅಲ್ಲಿ? ಐ ಸಿ. ರಮೇಶ್ ಬಾಬು, ಎಸ್ ಸರ್. ಇವ್ರನ್ನೆಲ್ಲ ಲೈನ್ ಅಪ್ ಮಾಡಿ. ನೀವು ಆಚೆ ಬನ್ನಿ. ನೀವು ಬನ್ನಿ. ನೀವು ಬನ್ನಿ. ಎಲ್ಲ ಲೈನ್ ಆಗಿ ನಿಂತ್ಕೋಬೇಕು. ನೀವು ಬನ್ನಿ ಬೇಗ. ಇಳೀರಿ. ಇವು ಬನ್ನಿ. ಔಟ್. ಸರ್, ಇವರೇ ಫುಟ್ಬೋರ್ಡ್ ಅಲ್ಲಿ ನಿಂತಿದ್ದು ಅಂತ ನಿಮ್ಗೆ ಗೊತ್ತಾಯ್ತು? ಈ ಲೇಖನಿಯಿಂದ ಬಸ್ ಅನ್ನು ಓವರ್ಟೇಕ್ ಮಾಡಿ ಇದೇ ಲೇಖನಿಯಿಂದ ಅವ್ರ ಬೆನ್ನಿಗೆ ಇಂಕ್ ಹಾಕ್ತಾರೆ ನೋಡಿ. ಈಗಲಾದ್ರೂ ಗೊತ್ತಾಯ್ತು ರಮೇಶ್ ಬಾಬು, ಕತ್ತಿಗಿಂತ ಲೇಖನಿ ಹರಿತಾ ಅಂತ. ಇದನ್ನ ಇಟ್ಕೊಳ್ಳಿ. ಓಕೆ ಸರ್. ಇದೇ ಲೇಖನಿಂದ ಇವ್ರ ಮೇಲೆ ಕೇಸ್ ಬುಕ್ ಮಾಡಿ. ಎಸ್ ಸರ್. ಈ ಏರಿಯಾ ಸ್ಪೀಡ್ ಲಿಮಿಟ್ 30 ಕಿಲೋಮೀಟರ್ ಇದೆ. ನಿಮ್ಮ ಕಾರು 63 ಕಿಲೋಮೀಟರ್ ಬಂತು. ಈ ನೋಟಿಸ್ ತಗೊಂಡು ಫೈನ್ ಕಟ್ಟಿ. ಕಾರ್ ಯಾರ್ದು ಗೊತ್ತಾ? ಕಾರ್ ಯಾರ್ದಾದ್ರೆ ನನ್ಗೇನ್ರಿ. ನೋಟಿಸ್ ತಗೊಂಡು ಕೋರ್ಟ್ ಅಲ್ಲಿ ಫೈನ್ ಕಟ್ಟಿ ಹೋಗಿ. ಕಾನ್ಸ್ಟೇಬಲ್, ಬ್ರಿಂಗ್ ದ ಕ್ರೇನ್. ನಿಂದು ವರ್ತನೆ ಹದ್ದು ಬೀರ್ತಾ ಇದೆ.
ಹದ್ದು ಮೀರ್ತಾ ಇರೋದು ನಾನಲ್ಲ, ನಿಮ್ಮ ಡ್ರೈವರ್. ನಾನ್ ಕೊಟ್ಟು ನೋಟಿಸ್ ಅನ್ನ ಸುಮ್ಮನೆ ತಗೊಂಡಿದ್ರೆ ನಿಮ್ ಕಾರ್ ಬಿಡ್ತಾ ಇದ್ದೆ. ಅದು ನೋಟಿಸ್ ಹರಿದಾಕಿದ್ದಕ್ಕೆ ಅದನ್ನ ಸೀಸ್ ಮಾಡ್ತಾ ಇದ್ದೆ. ಆಯ್ತು, ನಿನ್ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡು. ಕಾರ್ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ, ಪೊಲೀಸ್ ದನಗಳನ್ನ ಕೂರ್ಸಕ್ಕಲ್ಲ. ಸಾರಿ ಸರ್, ಸಾಂಗ್ಲಿಯಾನ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ. ಅಂದ್ರೆ ನನ್ನನ್ನು ಹೀಗೆ ಬೀದಿಲಿ ಹಿಡಿದು ನಡ್ಕೊಂಡು ಹೋಗು ಅಂತಂದ್ರೆ ನಾನು ಹಾಗೆ ಮಾಡ್ಬೇಕಾ? ನಾನು ಯಾರು? ಧನ್ರಾಜ್. ಈ ಕರ್ನಾಟಕಕ್ಕೆ ಕೋಟೆ ಬಾಗಿಲಿದ್ದ ಹಾಗೆ. ನನ್ನಂತವನಿಗೆ ಈ ರೀತಿ ಅವಮಾನ ಮಾಡಿದಾನೆ ಅಂದ ಮೇಲೆ ಇನ್ನು ಸಾಮಾನ್ಯ ಜನಗಳ ಗತಿ ಏನು ಇಮ್ಯಾಜಿನ್ ಮಾಡಿ. ಅದಿರ್ಲಿ, ಅವನ್ನ ಟ್ರಾಫಿಕ್ ಟ್ರಾನ್ಸ್ಫರ್ ಮಾಡಿದ್ದೀರಲ್ಲ, ಯಾಕೆ? ನಿಮ್ ಮಗಳ್ ಬಿಡ್ಸೋಕೆ ಬೇರೆ ದಾರಿನೇ ಇರ್ಲಿಲ್ಲ. ಅದು ಅಲ್ಲದೆ ಅವನ ಅರ್ಹತೆಗೆ ತಕ್ಕ ಟ್ರಾನ್ಸ್ಫರ್ ಮಾಡಕ್ಕೆ ಬೇರೆ ಜಾಗನೂ ಇರ್ಲಿಲ್ಲ. ಅವನಿಗಿರೋ ಅರ್ಹತೆ ಅಷ್ಟರಲ್ಲಿ ಇದೆ. ಕರ್ನಾಟಕದ ಯಾವ್ದಾದ್ರು ಮೂಲಕ್ಕೆ ತೆಗೆದು ಎಸೀರಿ. ಸಾಧ್ಯ ಇಲ್ಲ. ಸಾಂಗ್ಲಿಯಾನ ಟ್ರಾಫಿಕ್ ಬಂದು ಇನ್ನೂ ತಿಂಗಳು ಕೂಡ ಆಗಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಎತ್ತು ಹಾಕಿದ್ರೆ ಜನ ನನ್ ಬ್ಲೇಮ್ ಮಾಡ್ತಾರೆ. ಅದು ಅಲ್ಲದೆ 3 ವರ್ಷಕ್ಕೆ ಮುಂಚೆ ಟ್ರಾನ್ಸ್ಫರ್ ಮಾಡಕ್ಕೆ ಸಿಎಂಗೆ ಮಾತ್ರ ಅಧಿಕಾರ ಇರೋದು. ಅಂದ್ರೆ ನೀವು ಸಾಂಗ್ಲಿಯಾನ ಪರ ವಹಿಸ್ತಿದ್ದೀರಾ? ಹಾಗಲ್ಲ ಸರ್, ಐ ಆಮ್ ಹೆಲ್ಪ್ಲೆಸ್. ನೀವು ನನ್ನ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅರ್ಥವಾಯ್ತು ರೀ, ಆಯ್ತು. ಮುಖ್ಯಮಂತ್ರಿಗಳಿಂದಲೇ ನನ್ನ ಕೆಲಸ ನಾನು ಸಾಧಿಸ್ಕೋತೀನಿ. ಅದಕ್ಕೂ ಆಗ್ಲಿಲ್ಲ, ರಾಜಕೀಯದಲ್ಲಿ ದೊಂಬರಾಟ ಆಡಿಸಿ ಆ ಮುಖ್ಯಮಂತ್ರಿನೇ ಕೆಳಗಿಳಿಸ್ತೀನಿ. ಇನ್ನ ಸಾಂಗ್ಲಿಯಾನ, ನನ್ನ ಹಳೆ ಸ್ನೇಹಿತ ನಾಗಪಟ್ಟಣದ MLA ನಾಗಪ್ಪ ಸ್ವಲ್ಪ ಯಾಮಾರದಕ್ಕೆ ಕಂಬಿ ಎಣಿಸುವಾಗ ಮಾಡ್ದ. ನನ್ನನ್ನು ಹಾಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನ್ನ ಬರೀ ಡಿಪಾರ್ಟ್ಮೆಂಟ್ ಇಂದ ಅಲ್ಲ, ಸಂಪೂರ್ಣವಾಗಿ ಭೂಲೋಕದಿಂದಲೇ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಫೀನಿಕ್ಸ್ ಅಂತೆ ಅವನು. ನಾನು ಅವನ್ನೇ ಫಿನಿಶ್ ಮಾಡ್ಲಿಲ್ಲ. ನನ್ನ ಹೆಸರು ಧನ್ರಾಜೇ ಅಲ್ಲ. Get inside, all of you. ಅಲ್ಲಿ ಕೊನೆ ಸಾಲಿನಲ್ಲಿ ಒಂದು ನೀಲಿ ಫಿಯಾಟ್ ಇತ್ತಲ್ಲ, CKQ 2982, ಅದೇನಾಯ್ತು? ಅದು ಯಾರ್ದು ಕಾರು ಯಾವ ಕಾರಣಕ್ಕೆ ಹೋಯ್ತು ನನ್ ಚೆನ್ನಾಗಿ ಗೊತ್ತು. ಬನ್ರಿ ವಿಜಯ್ ಕುಮಾರ್, ನೀವಿವತ್ತು ಎಷ್ಟು ವೆಹಿಕಲ್ ಸೀಸ್ ಮಾಡಿದ್ರಿ? 6 ಸರ್. ಎಷ್ಟು ಬಿಟ್ರಿ? 8 ಸರ್. ಎಷ್ಟು? ಜೋಬಲ್ಲಿ ಎಷ್ಟು ಹಾಕೊಂಡ್ರಿ? ಟ್ರಾಫಿಕ್ ಅಲ್ಲಿ ಏನ್ ನಡೀತಾ ಇದೆ ನನ್ ಚೆನ್ನಾಗಿ ಗೊತ್ತ್ರಿ. ಆ ಬಿರ್ಕ್ಗಳನ್ನೆಲ್ಲ ಸಿಮೆಂಟ್ ಹಾಕಿ ಸೀಲ್ ಮಾಡೋದಕ್ಕೆ ನಾನು ಬಂದಿರೋದು. ನೋಡ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ನಾವೆಲ್ಲ ಸೇರಿ ಕಾನೂನನ್ನ ಒಬ್ಬ ತಾಯಿ 9 ತಿಂಗಳು ತನ್ನ ಮಗುನ ಹ್ಯಾಕ್ ಜೋಪಾನವಾಗಿ ಕಾಪಾಡ್ಕೊತಾಳೋ ಅದೇ ರೀತಿಲಿ ಕಾಪಾಡ್ಬೇಕು. ಸಿಗ್ತಾ ಇರೋ ಸರ್ಕಾರಿ ಸಂಬಳಕ್ಕೆ ಸ್ವಲ್ಪ ನಿಯತ್ತಿಂದ ಕೆಲಸ ಮಾಡೋದನ್ನ ಕಲೀರಿ. ಔಟ್, ಯು ಮೇ ಗೋ ನೌ. ಆಂಟಿ, ಏನಾಯ್ತು ಆಂಟಿ? ನಾಳೆ ಅಂಕಲ್ ಫೋನ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಾ ಇದ್ದೀರಿ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬಿಡಿ. ಈ ಮಾತ್ರೆ ಟಾನಿಕು ಎಲ್ಲ ರೆಗ್ಯುಲರ್ ಆಗಿ ಕೊಡಿ. ತಿಂಗಳಿಗೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಮ್ಮ. ನಾನು ಬರ್ತೀನಿ. ಡಾಕ್ಟರ್ ಫೀಸು ಅದೆಲ್ಲ ಮಗು ಆದ್ಮೇಲೆ. ಕೇಳಿಸ್ಕೊಂಡಿರ ಮದರ್ ಸಾಂಗ್ಲಿಯಾನ? ನೋಡಿ, ನಿನ್ಗೆ ಏನೇ ಬೇಕಾದ್ರೂ ಏನು ಯೋಚನೆ ಮಾಡ್ಬೇಡ. ನಾನಂತೂ ಇಲ್ಲೇ ಇರ್ತೀನಿ. ನಾನಿಲ್ಲ ಅಂದ್ರೆ ಅವಿನಾಶ್ ಇದ್ದೇ ಇರ್ತಾನೆ. ಅಲ್ವೇನೋ ಅವಿನಾಶ್ ಬಂದೆ. ಅವಿನಾಶ್, ಮೆಡಿಕಲ್ ಶಾಪಿಗೆ ಹೋಗಿ ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಬಾ. ಮತ್ತೆ ನಿನ್ಗೇನೋ ಆಯ್ತು? ಯಾಕೆ ಹೇಳ್ತಾ ಇದೀಯಾ? ಪಾಪು ಹುಟ್ಟಿದ್ಮೇಲೆ ನಾನು ಅನಾಥ ತಾನೆ. ಸ್ಟುಪಿಡ್ ಬಾಯ್. ಪಾಪು ಹುಟ್ಟಿದ್ರು ನೀನೇ ಕಣೋ ನಮ್ ಹಿರಿಯ ಮಗ. ಸರ್ ಅಲ್ಲ, ಅಪ್ಪ.
ಅದೇವಪ್ಪ. ಬೇಗ ಬೇಗ ರೆಡಿ ಆಗೋ ಅವಿನಾಶ್. ಸ್ಕೂಲ್ ಹೋಗಿ ಲೇಟ್ ಆಗಲ್ಲ ನಿನಗೆ? ನಾನ್ ರೆಡಿ. ಅವಿನಾಶ್, ಕಾರ್ ಯಾರು ತಗೊಂಡೋದ್ರು? ನೀವ್ ರೆಡಿ ಆಗೋಷ್ಟ್ರಲ್ಲಿ ಮಾರ್ಕೆಟ್ ಹೋಗಿ ಬರ್ತೀನಿ ಅಂತ ಆಂಟಿನೇ ತಗೊಂಡೋದ್ರು. ಆಗೋ ಬಂದ್ರು. ಅರೆ ಎಷ್ಟೊತ್ತಾಯ್ತು ನೀವು ರೆಡಿಯಾಗಿ? ಈಗ ತಾನೆ ಆಂಟಿ ಕಾರಲ್ಲಿ ಅಂತ ಕೇಳೋಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಇವತ್ತೇನು ಟೊಮೆಟೊ ಗೊಜ್ಜಾ? ಏನಿದು? ನೋಟಿಸ್. ನೋಟಿಸಾ? ನನಗೆ ಯಾಕ್ರಿ? ಡಿಪಾರ್ಟ್ಮೆಂಟ್ ವೆಹಿಕಲ್ ಇರೋದು ಸರ್ಕಾರಿ ಕೆಲಸಕ್ಕೆ, ತರಕಾರಿ ತರಕಲ್ಲ. ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ಫೈನ್ ಕಟ್ಲೇಬೇಕು. ಅದೆಲ್ಲ ರೀ ನಾನು ಅದೇನ್ ಹೇಳೋದಿದೆ ಕೋರ್ಟ್ ಅಲ್ಲಿ ಹೇಳು. ಕಮಾನ್ ಸಾರ್ಥಕ. ಬಾಯ್ ಅಂಕಲ್, ಬಸ್ಸಿಗೆ ಲೇಟ್ ಆಯ್ತು. ಜೋಪಾನಾಗಿ ಹೋಗು. ಅಯ್ಯೋ ರಂಗಪ್ಪ, ರಾತ್ರಿ ಮನೆ ಕಂಡಿದ್ದಾಗ ನನ್ ಕ್ಯಾಪ್ ಎಲ್ಲೋ ಕಳೆದಾಗದೆ, ನೀನೇ ನಾನು ನೋಡ್ದ? ಕೇಸ್ ಪೈಲೆ ಕಾಣ್ತಿಲ್ಲ ಅಂತ ನಾನು ಓದಾಡ್ತೀನಿ. ಕ್ಯಾಪ್ ಅಂತ ಕ್ಯಾಪ್ ಆ ರೂಮ್ ನ ಬಿದ್ದಿರೋಕ್ ನೋಡಗಯ್ಯೋ. ಈ ರೂಮ್ ನಾಗ ಏನ ಇರ್ಬೋದೇನಪ್ಪ? ಎಲ್ಲೂ ಕಾಣ್ತಿಲ್ವಲ್ಲಯ್ಯ. ಸಾಹೇಬ್ರಿಗೆ ಏನೋ ಗೊತ್ತಾರ ನೌಕರಿಯಿಂದನೇ ತೆಗೆದಾಕ್ಬಿಡ್ತೆ. ಏನ್ ಮಾಡ್ಲಯ್ಯ? ಯಾರು ತಗೊಂಡೋಗಿರ್ಬೋದು? ಯಾರು ತಗೊಂಡೋಗಿಲ್ಲ, ನನ್ನ ಹತ್ರನೇ ಇದೆ. ನಿನ್ನೆ ರಾತ್ರಿ ಸ್ಟೇಷನ್ಗೆ ಬಂದಾಗ ನೀವಿಬ್ರು ಗೊರಕೆ ಹೊಡಿತಾ ಇದ್ರಿ. ಇದೇ ರೀತಿ ನಾನು ನೀವಿಬ್ರು ಡ್ಯೂಟಿ ಮಾಡೋದು. ಅದೇ ಪೊಲೀಸ್ ಅಂದ್ರೆ ಮೈ ಎಲ್ಲ ಕಣ್ಣಾಗಿರ್ಬೇಕು. ನಿಮ್ಮಂತ ಸೋಂಬೇರಿಗಳು ಪೊಲೀಸ್ ಫೋರ್ಸ್ಗೆ ನಾಯಕ. ಔಟ್ ಔಟ್ ಹೋಗಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವೇನ್ರಿ ಹಾಕಿ ಸಿಗ್ತಾ ಇದ್ದೀರಾ? ನೀವೇನ್ ಬಹಳ ಸಹಜ ಅಂತ ತಿಳ್ಕೊಂಡಿದ್ದೀರಾ? ನಿನ್ನೆ ರಾತ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಮುದ್ಕರ ಹತ್ರ 5 ರೂಪಾಯಿ ಕಿತ್ಕೊಂಡ್ರಲ್ಲ, ಅದನ್ನ ವಾಪಸ್ ಮಾಡಿ. ನಾನಾ? ಹೌದು, ನೀವೇ ವಾಪಸ್ ಮಾಡಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ ಮುದ್ಕ ಬೇರೆ ಯಾರು ಅಲ್ಲ, ನಾನೇ. ಮಸಳೆ ಕಣ್ಣೀರ್ ಸುರಿಸಿ ಏನು ಪ್ರಯೋಜನ ಆಗಲ್ಲ. ಇದೇ ನಿಮ್ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲ ಈ ತರ ಲಂಚ ತಗೊಂಡ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಸರಿ ಸರ್. ವಿಜಯ್ ಕುಮಾರ್ ಸರ್, ನೋಡಿ ನಾಳೆ ಒಂದ್ ಕಡೆ ರೇಡ್ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ. ಹೆಡ್ ಕ್ವಾರ್ಟರ್ಸ್ ಫೋನ್ ಮಾಡಿ ಸ್ಕ್ವಾಡಿಗೆ ಅರೇಂಜ್ ಮಾಡಿ. ಸರಿ ಸರ್. ಎಲ್ಲಿ ಸರ್? ಯಶವಂತಪುರ್. ಯಶವಂತಪುರ್. ನಿಮ್ಮ ಹೆಸರು? ಕಾಂಚನ ಸಾಂಗ್ಲಿಯಾನ. ವಾಟ್? ನೀವು ಮಿಸಸ್ ಸಾಂಗ್ಲಿಯಾನ? ಹೌದು ಸರ್. ಅಂದ್ರೆ ನಿಮ್ ಗಂಡ ನಿಮ್ ಮೇಲೆ ಕೇಸ್ ಹಾಕಿದಾರಾ? ಹೌದು ಸರ್. ಅವ್ರು ನನ್ ಗಂಡನ್ ಹೌದು, ಪೊಲೀಸ್ ಅಧಿಕಾರಿನ ಹೌದು, ನನ್ ಮೇಲೆ ಕೇಸ್ ಹಾಕಿದ್ದು ಹೌದು. ಈಗ ನಾನು ದಂಡ ಕಟ್ಟಕ್ ಬಂದಿರೋದು ಹೌದು. ಸರಿ, 100 ರೂಪಾಯಿ ಫೈನ್ ಕಟ್ಟಿ. ಕಾಂಚನ ತನ್ನ ಹೆಂಡತಿ ಮುಖದ ಮೇಲಿರೋ ನಗು ನೋಡಿ ಹೊಸ ಜನ್ಮ ಪಡೆಯೋದಕ್ಕೆ ಈ ಆರಕ್ಷಕ ಇವತ್ತು ಬೇಗನೆ ಮನೆಗೆ ಬಂದಿದ್ದಾನೆ. ಹೇಗಿದ್ದಾನೆ ನಮ್ ಜೂನಿಯರ್ ಸಾಂಗ್ಲಿಯಾನ? ಅದೇ ಮದರ್ ಸಾಂಗ್ಲಿಯಾನಾಗೆ ಕೋಪಾನ? ಮತ್ತಿನ್ನೇನು, ಕೋರ್ಟಲ್ಲಿ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಓ ಅಷ್ಟೇನಾ? ನೋಡ್ ಕಾಂಚನ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನೊಂದು ಡ್ಯೂಟಿ ಮಾಡಿದ್ದೀನಿ. ನಾಗರಿಕರಾಗಿ ನಿನ್ನೇನ್ ಕರ್ತವ್ಯ ಮಾಡಿದ್ದೆ ಅಷ್ಟೇ. ಹೆಂಡತಿ ಅನ್ನೋ ಕಲಿಕಾರನ್ನು ಇಲ್ದೆ ಕೇಸ್ ಹಾಕಿ 10 ಜನರ ಮುಂದೆ ನನ್ಗೆ ಅವಮಾನ ಮಾಡ್ಬಿಟ್ರಲ್ಲ. ನಿಮ್ಗ್ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಹೀಗ್ ಮಾಡ್ತಿದ್ರಾ? ಡ್ಯೂಟಿ ಬೇರೆ ಪ್ರೀತಿ ಬೇರೆ ಕಾಂಚನ. ಹಾಗಂತ ಇಷ್ಟೊಂದು ಶಿಸ್ತಾ? ಹೌದು, ಆ ಶಿಸ್ತಿಗೂ ಒಂದು ಕಾರಣ ಇದೆ. ಮತ್ತ ಆ ಕಾರಣ ನಾನು ಓದಿರೋ ಸ್ಕೂಲಿನ ಈ ಹೆಡ್ ಮಾಸ್ಟರ್. ಕಡು ಬಡವನಾಗಿದ್ದ ನನಗೆ ಊಟ ತಿಂಡಿ ಬಟ್ಟೆ ಕೊಟ್ಟು ಓದಿಸಿ ವಿದ್ಯಾವಂತನಾಗಿ ಮಾಡಿದ ಪುಣ್ಯಾತ್ಮ ಇವರೇ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆಗೊಂದು ಆಕ್ಸಿಡೆಂಟ್ ಆಯ್ತು. ಅವ್ರು ತೀರ್ಕೊಂಡ್ರು. ನಮ್ಮ ತಾಯಿ ಕಾನೂನನ್ನು ನಂಬಿದ್ರು. ಆದ್ರೆ ಆಕ್ಸಿಡೆಂಟ್ ಮಾಡಿದವನು ಅದೇ ಕಾನೂನನ್ನ ಕೊಂಡ್ಕೊಂಡು ನಮ್ಮ ತಂದೆದೇ ತಪ್ಪು ಅಂತ ಕೋರ್ಟ್ನಲ್ಲಿ ಪ್ರೂವ್ ಮಾಡ್ದ. ನಾವು ಬಡವರಾಗಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ. ಕಾನೂನನ್ನೇ ಕೊಂಡ್ಕೊಂಡು ಚಪ್ಪಲಿ ಮಾಡ್ಕೊಂಡಿರೋ ಶ್ರೀಮಂತರ ಸೊಕ್ಕನ್ನು ಅಡಗಿಸಿ ನನಗಾದ ನ್ಯಾಯ ಬೇರೆ ಯಾರಿಗೂ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಪೊಲೀಸ್ ಫೋರ್ಸ್ ಸೇರಿದೆ. ಕಾನೂನಿಗೆ, ಕರ್ತವ್ಯಕ್ಕೆ, ಖಾಕಿಗೆ ನನ್ನನ್ನೇ ಅರ್ಪಿಸ್ಕೊಂಡೆ. ನಾನು ಮಾಡಿದ ತಪ್ಪ ಕಾಂಚನ? ಇಲ್ಲ ರೀ, ನಿಮ್ದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ನಿಮ್ಮ ಕಡಸ್ತನದ ಹಿಂದೆ ಇಂಥ ಒಂದು ತುಡಿಯೋ ಮನ್ಸಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಮ್ಮಂತ ನಿಷ್ಠಾವಂತ ಅಧಿಕಾರಿ ಹೆಂಡತಿಯಾಗಿರೋದು ನಿಜವಾಗ್ಲೂ ನನ್ ಪುಣ್ಯ. ಹೀಗೆ ನಗ್ತಾ ಇದ್ರೆ ಆರಕ್ಷಕನಿಗೆ ಏನನ್ಸುತ್ತೆ ಗೊತ್ತಾ? ಏನನ್ಸುತ್ತೆ? ಮನೆಗೆ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅನ್ಸುತ್ತೆ. ಆ ಸಾಂಗ್ಲಿಯಾನನಿಂದ ನಮ್ಮ ವ್ಯಾಪಾರ ಎಲ್ಲ ಹಾಳಾಗ್ತಾ ಇದೆ. ದಿವಸಕ್ಕೆ 1 ಲಕ್ಷ ಲಾಸ್ ಆಗ್ತಾ ಇದೆ. ದಿನಕ್ಕೆ 1 ಲಕ್ಷ ಅಂದ್ರೆ ತಿಂಗಳಿಗೆ 30 ಲಕ್ಷ, ವರ್ಷಕ್ಕೆ 1,65 ಲಕ್ಷ ರೂಪಾಯಿ. ಆ ಸಾಂಗ್ಲಿಯಾನನ್ ಹೀಗೆ ಬಿಟ್ರೆ ನಮ್ಮ ವೈನ್ ಶಾಪ್ ಮುಚ್ಕೊಂಡು ತಿರ್ಪೆತ್ಬೇಕಾಗುತ್ತೆ. ನಾವೆಲ್ಲ ಮುಳುಗೋಗ್ಬಿಟ್ಟಿದ್ದೇವ್ರು. ಏನಾದ್ರು ಮಾಡಿ ನೀವೇ ಕಾಪಾಡ್ಬೇಕು.
ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಆ ಮುಳ್ಳು ಮಾತ್ರ ಕಿತ್ರ ಸಾಲದು, ಆ ಮುಳ್ಳು ಗಿಡನ ಬುಡು ಸಮೇತ ಕಿತ್ತ ಹಾಕಬೇಕು. ಅದೇ ಈ ಧನರಾಜನ ಏರ್ಪಾಡು. ಸರ್ ನೈಟ್ ಡ್ಯೂಟಿ ಬಿರುದ್ರಪ್ಪನ ಯಶವಂತಪುರ ಗೋಡಲ್ಲಿ ಯಾರು ಸಾಯಿಸ್ಬಿಟ್ರನ್ ಸರ್. ಜಸ್ಟ್ ಫೋನ್ ಬಂದ್ ಸರ್. ನಾನೇ ಬ್ಲ್ಯಾಕ್ ಬೆಲ್ಟ್ ಜಾನ್ ಬೋರ್ಡ್. ಹಾಗಿದೆ ನಮ್ಮ ಪಂಜರ. ಸ್ವತಂತ್ರವಾಗಿ ಹಾರಾಡ್ತಿದ್ದ ಸಾಂಗ್ಲಿಯಾನ ಪಕ್ಷಿ ಇವತ್ತು ನಮ್ಮ ಪಂಜರದಲ್ಲಿ. ನೆಕ್ಸ್ಟ್ ಕಟ್ ಮಾಡಿದ್ರೆ ಸುಡುಗಾಡಲ್ಲಿ ಸಮಾಧಿ. ಇದೇ ನಿನ್ನ ಕೊನೆಗಳಿಗೆ. ನಿನ್ನ ಮನೆ ದೇವ್ರನ್ನ ನೆನೆಸ್ಕೋ. ನಡೀಲಿ ಅಭಿಷೇಕ. ನಾನು ಎಲ್ಲಿಗೆ ಯಾಕೆ ಕರ್ಕೊಂಬಂದೆ? ನಿಮ್ಮಂಥ ಗಂಡಸರನ್ನ ನಮ್ಮ ತಂದೆಯಂಥ ದುಷ್ಟ ಜನರಿಂದ ದೂರ ಇಡೋಕೆ, ಅನ್ಯಾಯದ ವಿರುದ್ಧ ನಿಮ್ ಹೋರಾಟದಲ್ಲಿ ಜೊತೆಯಾಗಿರೋಕೆ. ಇದು ನೀನ್ ಹೇಳ್ತಾ ಎಸ್, ಹೌದು. ನಿಜವಾಗ್ಲು ನಿಮ್ಮ ಆಣೆಗೂ. ಎಲ್ಲಿ ನಿಮ್ ಕೈ ಸರಿಯಾಗಿಡಿ. ಓ, ಅಚ್ಚು ಬಾಯ್, ಅರ್ಧಂಬರ್ಧ ಹೊಡೆದು ಮುಟ್ಟಾಳ್ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಮಾತಾಡ್ತಿದ್ದೀಯಾ? ನಮ್ ಗುರಿ ಯಾವತ್ತೂ ತಪ್ಪಿರ್ಲಿಲ್ಲ. ಈ ಸಲ ತಪ್ಪೋಯ್ತಲ್ಲ. ಅವನು ಸತ್ತಿಲ್ಲ, ನನ್ನ ಮಗಳು ಪತ್ತೆ ಇಲ್ಲ. ಎಲ್ಲಿ ಹಾಳಾಗೋದ್ಲು?
ಇಲ್ಲೇನ್ ನಡೀತಾ ಇತ್ತು? ನೀವೇನ್ ನೋಡಿದ್ರಿ? ತುಂಬಾ ಹೇಸಿಗೆ ಹುಟ್ಟಿಸುವಂತ ದೃಶ್ಯ. ಅದೇ ನಡೀತಾ ಇತ್ತು. ನನ್ ಹೊಡೆದಷ್ಟು ಮಾತ್ರಕ್ಕೆ ನನ್ನ ಹೃದಯದಲ್ಲಿ ಹುಟ್ಟಿರೋ ಹೆಂಡತನ ನಡೆಸೋಕ್ ಸಾಧ್ಯ ಇಲ್ಲ. ಅಂದ್ರೆ ನೀನ್ ಅವನು ಪ್ರೀತಿಸ್ತಾ ಇದೀಯೋ? ಇಲ್ಲ, ಪೂಜಿಸ್ತಾ ಇದ್ದೀನಿ. ಅವರೇ ನಿಜವಾದ ಗಂಡು, ಅವರೇ ನನ್ನ ದೈವ. ಇದೇ ನಿನ್ ನಿರ್ಧಾರ ಆದ್ರೆ ನನ್ನ ಆಸ್ತಿ ಐಶ್ವರ್ಯದಲ್ಲಿ ಒಂದು ಕಿಲುಬು ಕಾಸು ಕೂಡ ನಿನಗೆ ಸಿಕ್ಕೋದಿಲ್ಲ. ಅವರ ಒಂದು ಕುಡಿ ನೋಟಕ್ಕಿಂತ ನಿಮ್ ಕಿಲಿಬ್ ಹಿಡಿದ ಐಶ್ವರ್ಯ. ಓ ನಿನ್ನ ಈ ಕ್ಷಣದಿಂದ ನಿನ್ನ ನನ್ನ ಮಗಳೇ ಅಲ್ಲ. Damn it! ಇಲ್ಲಿಗೇಕೆ ಬಂದೆ? ನನ್ಗೆ ಅಭಾಷಣ ಮಾಡ್ಸಕ್ಕ? ಚಿಚಿ, ಹಾಗಲ್ಲ. ಅವ್ರು ಹೇಗಿದಾರೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಗಂಡ ನಿನಗೆ? ಅವರಾ? ನನ್ನ ಗಂಡನ ಆರೋಗ್ಯದ ಬಗ್ಗೆ ವಿಚಾರಿಸಕ್ಕೆ ನೀನ್ಯಾರೇ? ತಪ್ಪು ತಿಳ್ಕೊಬೇಡಿ ಕಾಂಚನ. ಅವ್ರ ಕೈಗೆ ಬಿದ್ದಿದ್ ಬುಲೆಟ್ ತೆಗೆದು ಪ್ರಾಣಾಪಾಯದಿಂದ ಕಾಪಾಡಿದ್ದು ನಾನೇ. ಸುಳ್ಳು! ಅವ್ರ ಸಾವನ್ನ ಎದುರು ನೋಡ್ತಿರೋ ನೀನು ಅವ್ರ ಪ್ರಾಣ ಕಾಪಾಡಿದ್ಯಾ ಅಂದ್ರೆ ನಾನ್ ನಂಬಲ್ಲ. ನೀವೇ ಅಲ್ಲ, ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ರು ನನ್ ಮಾತನ್ನ ನಂಬಲ್ಲ. ಯಾಕೆಂದ್ರೆ ನಾನ್ ನಿಮ್ಗಷ್ಟು ದುಃಖ ಕೊಟ್ಟಿದ್ದೀನಿ. ಏನ್ ಮಾಡ್ಲಿ, ಇಷ್ಟು ದಿವಸ ನಮ್ ತಂದೆನೇ ದೇವ್ರು ಅಂತ ನಂಬಿ ನಾನು ಅವ್ರ ಕೆಟ್ಟ ದಾರಿಲೇ ಹೋಗ್ತಾ ಇದ್ದೆ. ಆದ್ರೆ ಸಾಂಗ್ಲಿ ಅನ್ನೋರ್ ಸಹವಾಸ ಆದ್ಮೇಲೆ ಅದ್ ತಪ್ಪು ಅಂತ ಗೊತ್ತಾಯ್ತು. ಈಗ ನಮ್ ತಂದೆಯಿಂದ ಅವ್ರ ಪ್ರಾಣನ ಕಾಪಾಡೋದು ಒಂದೇ ನನ್ ಗುರಿ. ಇನ್ನೂ ನನ್ ಮಾತನ್ನ ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಸಾಂಗ್ಲಿ ಅನ್ನೋರ್ನೇ ಕೇಳಿ. ಬರ್ತೀನಿ. ಹೌದು, ರಂಜನಿ ಹೇಳಿದ್ದು ಸತ್ಯ. ಏನ್ರಿ, ನಿಮ್ ಬಗ್ಗೆ ನಾನು ಮೂರನೇವರಿಂದ ತಿಳ್ಕೊಬೇಕಾ? ನಿಮ್ ಬಗ್ಗೆ ಕೇಳೋಷ್ಟು ನನಗೆ ಹಕ್ಕಿಲ್ವಾ? ಹಕ್ಕು ಖಂಡಿತ ಇದೆ ಕಾಂಚನ. ಆದ್ರೆ ಈ ಪರಿಸ್ಥಿತಿಯಲ್ಲಿ ನೀನ್ ನಿಜ ಹೇಳಿದ್ರೆ ನಿನ್ ಮನ್ಸಿಗೆ ನೋವಾಗ್ಬೋದು ಅಂತ ಸುಮ್ಮನಿದ್ದೆ. ಅದೇ ಅವಳು ಬಹಳ ನೊಂದ್ಕೊಂಡಿರೋಳ್ ತರ ಮಾತಾಡ್ತಾಳೆ. ನಿಮ್ಗೂ ಅವಳಿಗೂ ಏನ್ರಿ ಸಂಬಂಧ? ನೀನ್ ತಿಳ್ಕೊಂಡಿರೋ ಹಾಗೆ ಗಂಡ ಹೆಂಡತಿ ಸಂಬಂಧ ಖಂಡಿತ ಅಲ್ಲ, ಮನುಷ್ಯತ್ವದ ಸಂಬಂಧ. ನೀವ್ ಹೇಳ್ತಿರೋ ಸತ್ಯನಾ? ಸತ್ಯದ ಬೆಳಕನ್ನ ಚೆಲ್ಲಿ ಸುಳ್ಳನ್ನ ಬುಡ ಸಮೇತ ಕಿತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಅಧಿಕಾರ ಇಲ್ಲ. ಅಷ್ಟಾಗಿ ನಿಂಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ಮೇಲೆ ನಿನ್ ಯಾವ ಶಿಕ್ಷೆಗೂ ನಾನು ಸಿದ್ಧ. ಇದನ್ನ ತಗೋ. ನಿಮ್ ಮೇಲೆ ಅನುಮಾನ ಪಟ್ಟಿದ್ದೆ, ನನ್ ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡಿ. ತಗೊಳ್ಳಿ ದೇವರು ಮಂಗಳಾರತಿ. ಆದಷ್ಟು ಬೇಗ ತಮ್ಮ ಮನಸ್ಸು ಬದಲಾಯಿಸಿ ರಂಜನಿ ಅಮ್ಮನವ್ರ ಮನೆಗೆ ಬಂದು ಸೇರ್ಕೊಳ್ಳಿ ಅಂತ ವಿಶೇಷ ಪೂಜೆ ಮಾಡಿದ್ದೀನಿ. ಓ, ಅವಳ ಹೆಸರೆತ್ತಬೇಡಿ. ಇಷ್ಟು ವರ್ಷ ಮುದ್ದಾಗಿ ಸಾಕಿದ ನನ್ನನ್ನೇ ತಿರಸ್ಕಾರ ಮಾಡಿ ನಮ್ಮನ್ನು ಸಾಯಿಸಿ ಸಮಾಧಿ ಕಟ್ಟಿರುವ ಸಾಂಗ್ಲಿಯಾನ ಸಹವಾಸವೇ ಬೇಕು ಅಂತ ಅವನಿಂದ ಓಡ್ ಹೋದ್ಲು. ದ್ರೋಹಿ. ಎಲ್ಲಿ ಸಕಾರ? ಇವತ್ತು ಮನ್ನೇರ್ಘಟ್ಟ ಗೆಸ್ಟ್ ಹೌಸ್ ಅಲ್ಲಿ ಪಾರ್ಟಿ ಇದೆಯಂತೆ ಸರ್, ಎಲ್ಲ ಅಲ್ಲಿ ಹೋಗಿದ್ದಾರೆ. ನೀವ್ ಬೇಕಾದ್ರೆ ಇದು ಬರ್ರಿ, ನಾವು ಹೋಗ್ತೀವಿ. ಒಂದ್ 5 ನಿಮಿಷ ಇರಿ ಸರ್, ಬಂದ್ಬಿಡ್ತಾಳೆ. ಬೇಜಾರ್ ಮಾಡ್ಕೋಬೇಡಿ. 5 ಗಂಟೆ ಅಂತ ಕಾಯ್ತಾ ಇದ್ದು 5 ನಿಮಿಷ ಆತ. ಹೋಗನೆ, ನಾನ್ ನೋಡಪ್ಪ, ನಾವು ಹೋಗ್ತೀನಿ. ನೀವು ಬೇಕಾದ್ರೆ ಇದ್ದು ಬೆಳಗ್ಗೆ ಬನ್ನಿ, ನಾನ್ ಬಿಟ್ಬಿಡಿ. ಏನ್ ತೊಂದರೆ ಕೊಡ್ತಾರೆ? ಒಳ್ಳೆ ಜನ. ಹಾನಿ ನೀವು ಹಾನಿ ಸರ್, ಈ ಕಾರ್ನ ಡ್ರೈವರ್ ಸಮೇತ ಎಲ್ಲರೂ ಕುಡಿದಿದ್ದಾರೆ. ಐ ಆಮ್ ವೆರಿ ಸಾರಿ ಜೆಂಟಲ್ಮೆನ್, ನೀವು ನನ್ನ ಜೊತೆ ಆಸ್ಪತ್ರೆಗೆ ಬರ್ಬೇಕಾಗುತ್ತೆ. ಮಿನಿಸ್ಟರ್ ಕಾರ್ ತಡೆಯಕ್ಕೆ ನಿನಗೆ ಎಷ್ಟು ಕೊಬ್ಬಿರ್ಬೇಕು? ಮಿನಿಸ್ಟರ್ ಆದ್ ನಿಮಗೆ ಆಲ್ಕೋಹಾಲ್ ಕುಡಿದು ಡ್ರೈವ್ ಮಾಡೋದು ಅಫೆನ್ಸ್ ಅಂತ ಗೊತ್ತಿಲ್ಲ. ಯಾರು ಹೇಳಿದ್ರು ನಾವು ಕುಡ್ದಿದ್ದೀವಿ ಅಂತ? ಯಾರೇ ಸಾಕ್ಷಿ? ಅದು ಸತ್ಯದಲ್ಲೇ ಗೊತ್ತಾಗುತ್ತೆ. ಮರಿಯಪ್ಪ, ಇವ್ರು ಕರ್ಕೊಂಡೆ ಆಸ್ಪತ್ರೆಗೆ ಬನ್ನಿ. ಸರ್, ಇವ್ರು 4 ಜನನು ಆಲ್ಕೋಹಾಲ್ ಕುಡಿದಿದ್ದಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಸುಳ್ಳು, ನಾವು ಕುಡ್ದಿಲ್ಲ. ಕೋರ್ಟ್ ಅಲ್ಲಿ ನಾಳೆ ಇದೇ ತರ ಸುಳ್ಳು ಹೇಳ್ತೀರಾ ಅಂತಾನೆ ಬ್ರೆತ್ ಅನಾಲಿಸಿಸ್ ಮಾಡಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ವಿಜಯ್ ಕುಮಾರ್, ಇವ್ರ ಮೇಲೆ ಕೇಸ್ ಬುಕ್ ಮಾಡಿ. ನಾವ್ ಯಾರು ಅಂತ ತಿಳಿದು ನಮ್ಮ ಮೇಲೆ ಕೇಸ್ ಹಾಕ್ತೀಯ? ನಿನ್ನ ಕೊಬ್ಬು ಹೇಗೆ ಇಳಿಸ್ಬೇಕು ಅಂತ ನಮಗ್ ಆಸ್ಪತ್ರೆ ಇಷ್ಟ ಬಂದ ಕೂಗಾಡಕ್ಕೆ ನಿಮ್ಮ ತಾತನ ಮನೆ ಅಲ್ಲ. ಮುಚ್ಕೊಂಡು ಆಚೆ ಔಟ್. ನಾವ್ ಎದ್ರುಕೊಂಡ್ಬಿಡ್ತೇವೆ. ಈ ರಿಪೋರ್ಟ್ ನಾಳೆನೇ ಸ್ಟೇಷನ್ಗೆ ಬಂದ್ಬಿಡಿ. ವಿಜಯ್ ಕುಮಾರ್, ವಿಟ್ನೆಸ್ ಸರ್ಟಿಫಿಕೇಟ್ ರೆಡಿ ಮಾಡಿ. ನಾಳೆ ಕೋರ್ಟ್ ಅಲ್ಲಿ ಇವ್ರ ವಿರುದ್ಧ ನೀವೇ ಬಂದು ಸಾಕ್ಷಿ ಹೇಳಿ. ಓಕೆ ಸರ್. ಉಳಿದ ಯಾತಕ್ಕೆ ಆಚೆ ಬರಕ್ ಹೋದ್ರು? ಮುಸ್ಕಾಕೊಂಡು ಎಲ್ಲಾದ್ರೂ ಬಿದ್ಕೊಳ್ಳುತ್ತಾನೆ ಮಂಗ್ ನನ್ನ ಮಕ್ಕಳನ್ನ ತಂದು. ಈಗ ಏನ್ ಮಾಡೋ ಸರ್? ಆ SIನೋ ಡಾಕ್ಟರ್ನು ಕೊಂಡ್ಕೊಳ್ಳೋ ಏರ್ಪಾಟ್ ಮಾಡು. ದುಡ್ಡು ನಂದು, ಹೇಳಿಕೆ ಅವ್ರದ್ದು. ಸರಿ ಸರ್. ನಿಮ್ ಹೇಳಿಕೆ ಏನು ಡಾಕ್ಟರ್?
ಸಣ್ಣಪ್ಪ, ಕಾಳಪ್ಪ, ರಾಮಪ್ಪ ಇವ್ರ್ಯಾರು ಕುಡ್ದಿರ್ಲಿಲ್ಲ ಸರ್. ನೀವೇನ್ ಹೇಳ್ತೀರ್ರಿ ಸರ್? ಈ ಮೂವರನ್ನ ನಾನು ಅರೆಸ್ಟ್ ಮಾಡೇ ಇರಲಿಲ್ಲ ಸರ್. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಅಂಡ್ ಐ ಹ್ಯಾವ್ ಕಾಂಕ್ರೀಟ್ ಪ್ರೂಫ್ ಆಫ್ ದಿಸ್. ನೋಡಿ ಸರ್, ಇವ್ರು 3 ಜನ ಕುಡಿದು ಹುಚ್ಚಾಪಟ್ಟಿ ಓವರ್ ಸ್ಪೀಡ್ ಮಾಡ್ತಾ ಇದ್ರು ಅಂತ ಟ್ರಾಫಿಕ್ ಇನ್ಸ್ಪೆಕ್ಟರ್ ರಿಪೋರ್ಟ್. ಬಲೂನ್ ಟೆಸ್ಟ್ ಮಾಡಿ ಇವ್ರು ನಿಜವಾಗ್ಲೂ ಕುಡಿದಿದ್ದಾರೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್. ನಮ್ಮನ್ನ ಹೆದರಿಸಿ ಬೆದರಿಸಿ ಬರ್ಕೊಡು ಅಂತ ಕೇಳಿದ್ದಕ್ಕೆ ಬೇರೆ ದಾರಿ ಇಲ್ಲದೆ ಬರ್ಕೊಡ್ಬೇಕಾಗಿ ಬಂತು ಸರ್. ಡಾಕ್ಟರ್, ನಾನು ಎಷ್ಟೇ ಆದ್ರೂ ಇವ್ರ ಕೈ ಕೆಳಗೆ ಅಧಿಕಾರಿ ಸರ್. ಇವ್ರು ಹೇಳಿದಾಗ ಬರ್ಕೊಡದೆ ಹೋದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೆದರ್ಸಿ ಸರ್. ಅದಕ್ಕೆ ಭಯಪಟ್ಟು ಬರ್ಕೊಟ್ಟೆ ಸರ್. ಇನ್ಸ್ಪೆಕ್ಟರ್ ನೋಡಿ ಸರ್, ನಿಮ್ಮ ಮುಂದೆ ಹೇಗೆ ಎದುರಿಸ್ತಾ ಇದ್ದಾರೆ. ವಾಟ್ ಮಿಸ್ಟರ್ ಸಾಂಗ್ಲಿಯಾನ, ನೀವೀಗ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀರಾ. ನೀವು ಬೇರೆಯವ್ರನ್ನ ತನಿಖೆ ಮಾಡಿದ ಹಾಗೆ ನಾವು ನಿಮ್ಮನ್ನ ತನಿಖೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಸರ್. ಇದು ನನ್ನ ಕರಿಯರಿಗೆ ಮಸಿ ಬಳಿಯೋಕೆ ಇವ್ರು 3 ಜನ ಸೇರ್ಕೊಂಡು ಮಾಡ್ತಿರೋ ಸಂಚು. ಇದು ಸಂಚಲ್ಲ, ಫ್ಯಾಕ್ಟ್ಸ್. ಅನಾವಶ್ಯಕವಾಗಿ ಮಂತ್ರಿಗಳ ಅರೆಸ್ಟ್ ಮಾಡಿಸಿ ದೊಡ್ಡ ಹಗರಣ ಮಾಡ್ಬಿಟ್ರಿ. ಅಧಿಕಾರ ಕೈಯಲ್ಲಿದೆ ಅಂತ ಸಿಕ್ಕಿದ್ದವ್ರು ಅರೆಸ್ಟ್ ಮಾಡಿದ್ರೆ ಕಾನೂನು ಒಪ್ಪಲ್ಲ. ಕಾನೂನು ಒಪ್ಪದೇ ಇರೋಂತ ಯಾವ ಕೆಲಸನೂ ನಾನು ಮಾಡಿಲ್ಲ ಸರ್. ಇದುವರೆಗೂ ಮಾಡಿರ್ಲಿಲ್ಲ, ಈಗ ಮಾಡಿದ್ದೀರಾ. ನಿಮ್ಮನ್ನ 3 ವರ್ಷ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಹೇಳಿದ್ದೆ, ಬಟ್ ನೋ ಐ ಆಮ್ ಹೆಲ್ಪ್ಲೆಸ್. ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋ, ನೀವು ಟ್ರಾನ್ಸ್ಫರ್ ಮಾಡ್ತಾ ಇರೋದು ನನ್ನನ್ನೆಲ್ಲ ಸತ್ಯದ ಕತ್ ಹಿಸ್ಕಿ ಯಾವುದೋ ಒಂದು ಮೂಲೆಯಲ್ಲಿ ಬಿಸಾಕ್ತಾ ಇದ್ದೀರಾ. ಈ ಧನರಾಜ್ಗೋಸ್ಕರ ಬೇಕು ಅಂತ ಇನ್ನೊಂದ್ಸಲ ಅನ್ಯಾಯದ ತೀರ್ಪನ್ನ ಬರೀತಾ ಇದ್ದೀರಾ. But I won't tolerate this anymore. Mr. Sangliana! Yes, Mr. Commissioner! Show me one single black spot in my career. Show me, sir! ನನ್ನ ಹೆಂಡತಿ ಕುಂಕುಮ ಅಳಿಸೋಗತ್ತೆ ಅಂತ ನಾನು ಯೋಚನೆ ಮಾಡಿದೆ. ಇಷ್ಟು ವರ್ಷ ಈ ಅನ್ಯಾಯದ ಕಗ್ಗತ್ತಲ್ಲಿ ನಾನು ಹೋರಾಡಿದ್ನಲ್ಲ, ಅದು ನಾನು ಮಾಡಿರೋ ತಪ್ಪು. ಕಂಡಲ್ಲಿ ಗುಂಡಿಟ್ಟು ಸುಡ್ದೆ ಇಂಥವ್ರು ಬದುಕಲಿ ಬದಲಾಗ್ಲಿ ಅಂತ ಇಷ್ಟು ವರ್ಷ ಅವಕಾಶ ಕೊಟ್ನಲ್ಲ, ಅದು ನನ್ನ ಬ್ಲಾಕ್ ಸ್ಪಾಟ್. ಬಟ್ ನೋ ಮೋರ್. ಇವತ್ತು ಇದೇ ಕಮಿಷನರ್ ಆಫೀಸ್ ನಲ್ಲಿ ಯಾವ ನಿಮ್ಮ ಇನ್ಫ್ಲುಯೆನ್ಸ್, ಯಾವ ನಿಮ್ಮ ಕಪ್ ಹಣ ನಿಮ್ಮನ್ನು ಬಚಾವ್ ಮಾಡುತ್ತೆ ನಾನು. ಕಮಿಷನರ್, ಮುಖ್ಯ ಕೆಲಸ ನೀವು. ಮಿಸ್ಟರ್ ಧನರಾಜ್, ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಹೇಳಿದ ಹಾಗೆ ಇವನ್ನ ಕರ್ನಾಟಕದ ಯಾವ್ದಾದ್ರೂ ಮೂಲೆಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಆ ಕಷ್ಟ ನಿಮಗೆ ಯಾಕೆ ಕಮಿಷನರ್ ಸಾಹೇಬ್ರೆ? ನನ್ನ ರಾಜೀನಾಮೆ ನಾನೇ ಬರ್ಕೊಡ್ತೀನಿ. ಸಾಂಗ್ಲಿಯಾನ, ದುಡುಕಬೇಡಿ. ನೀವ್ ಯಾಕ್ರಿ ಹೋಗರಿತೀರಾ? ಅವನ್ ರಾಜೀನಾಮೆ ಕೊಟ್ರೆ ಒಳ್ಳೇದಾಯ್ತಲ್ಲ. ಬೇಡೆ ತೊಲಗ್ತು ಅಂತ ಒದ್ದೊಡ್ಸುತ್ತಾನೆ. ಮಿಸ್ಟರ್ ಧನರಾಜ್, ಇವತ್ತು ನೀವು ಇವ್ರನ್ನೆಲ್ಲ ಕೊಂಡ್ಕೊಂಡು ಮೆರಿಬಹುದು. ಆದ್ರೆ ಒಂದಿನ ಕಾನೂನಿನ ಹೆಬ್ಬುಲಿ ನಿಮ್ಮ ನಾಯಿಗಳನ್ನ ನುಂಗಾಕ್ಬಿಡತ್ತೆ. ಇದು ನನ್ನ ರಾಜೀನಾಮೆ ಸರ್. ಅದ್ರ ಒಂದು ಮಾತು ಜ್ಞಾಪಕ ಇರಲಿ ಧನರಾಜ್, ಇದು ನನ್ನ ಹೋರಾಟದ ಅಂತ್ಯ ಅಲ್ಲ, ಆರಂಭ. ಏನೇ ಆದ್ರೂ ನೀವು ರಾಜೀನಾಮೆ ಕೊಡಬಾರ್ದಿತ್ತು ರೀ. ಕಾಂಚನ, ಅವ್ರಿಗೆ ಬೇಕಾಗಿದ್ದು ಕಾನೂನಿನ ರಕ್ಷಣೆ ಅಲ್ಲ, ಜನರ ಕ್ಷೇಮ ಅಲ್ಲ, ನನ್ನ ರಾಜೀನಾಮೆ. ಕಾನೂನಿಲ್ಲದೆ ಇವತ್ತು ಒಂಟಿ ಅನಿಸ್ತಾ ಇದೆ. ಬಹಳ ವರ್ಷಗಳ ನಂತರ ಮತ್ತೆ ನನ್ನ ತಂದೆ ತಾಯಿನ ಕಳ್ಕೊಂಡು ಅನಾಥರಾಗಿದ್ದೀನಿ ಅನಿಸ್ತಾ ಇದೆ. ನನ್ ಕ್ಷಮಿಸ್ಬೇಕು ಕಾಂಚನ. ಸುಖ ಕೊಡೋ ಕಾಲದಲ್ಲಿ ನಿಮ್ಗೆ ಶಿಕ್ಷೆ ಕೊಡ್ತಾ ಇದ್ದೀನಿ. ಸಾಗ್ಲಿಯ ನನ್ನ ಹೆಂಡತಿ ನಾಳೆಯಿಂದ ಒಬ್ಬ ಕೂಲಿ ಆಳಿನ ಅರ್ಧಾಂಗಿ. ಈ ಧರ್ಮಯುದ್ಧದ ಹೋರಾಟದಲ್ಲಿ ನೀನು ನನ್ನ ಜೊತೆಯಲ್ಲಿರ್ತೀಯಲ್ಲ? ನಿಮ್ ನೆರಳಲ್ಲಿ ಬದುಕೊಳ್ರಿ. ನಾನು ನಿಮ್ ನೆರಳು ಹಿಡಿದು ಬರಲ್ಲ ಅಂತೀನ. ನೀವೆಲ್ಲೇ ಇದ್ರು ಅದೇ ನನ್ ಮನೆ. ಅದೇ ದೊಡ್ಡ ವಿಷಯ. ನೀವ್ ಯಾರಾದ್ರೂ ಮನಸ್ಬೇಡ ಒಂದು ಹಾಡು ಬಿಟ್ರೆ ಹಂತದ ಅರಗಿಣಿ ಹಾರ್ಕೊಂಡು ಬಂದ್ಬಿಡ್ತಾಳೆ. ಹಾಡೋಣ ನಾವು ಹಾಡೋದಾ? ಆ ಕೈಲಿಗೆ ಬರ್ಬೇಕು ಅನ್ನೋದಾದ್ರೆ ನೀವು ಹಾಡ್ಬೇಕು. 4 ಕೇಳಿಸ್ತೀನಿ, ಅಷ್ಟ್ರೊಳಗೆ ನೀವು ಹಾಡಿದ್ರೆ ಬರ್ತಾಳೆ, ಇಲ್ದಿರ ಮನೆಗೆ ಹೋಗಿ. 1 2 3 4.
ಅಯ್ಯಯ್ಯಯ್ಯ ಅಯ್ಯಯ್ಯಯ್ಯ ಅಯ್ಯಯ್ಯಯ್ಯಯ್ಯಯ್ಯ. ನೀವೇನು ಯೋಚನೆ ಮಾಡ್ಬೇಡಿ ಕಾಂಚನ, ನಾನ್ ನಮ್ಮ ಅಂಕಲ್ ಹೇಳಿ ಅವ್ರ ಫ್ಯಾಕ್ಟ್ರಿಲಿ MD ಪೋಸ್ಟ್ ಕೊಡಿಸ್ತೀನಿ. ಆದ್ರೆ ಅದಕ್ಕೆ ಅವ್ರು ಒಪ್ಪಬೇಕಲ್ಲ. ಯಾಕೆ? ಯಾಕೆ ಅಂದ್ರೆ ಹಂಗಿನ ಅರಮನೆಯಲ್ಲಿ ಇರೋಗಿಂತಲೂ ಗುಡಿಸಲ್ ಗಂಜಿನೇ ಲೇಸು ಅಂತ. ಹಾಗಂತ ಎಷ್ಟು ದಿವಸ ಹೀಗೆ ಇರ್ತೀರಾ? ನನ್ನ ರಟ್ಟೆ ಶಕ್ತಿ ಇರೋವರೆಗೂ, ಎದೆಲ್ ಉಸಿರಿರೋವರೆಗೂ. ನೀವ್ ಹೀಗೆ ಕೂಲಿ ಕೆಲಸ ಮಾಡೋದು ನಿಮ್ ಸ್ನೇಹಿತರಾದ ನಮ್ಗೆ ಅವಮಾನ ಅಲ್ವಾ? ನೀವು ಹೀಗೆ ಮಾತಾಡಿದ್ರೆ ನಮ್ ಸ್ನೇಹಕ್ಕೆ ಅವಮಾನ. ಕೂಲಿ ಕೆಲಸ ಒಂದೇ ಅಲ್ಲ, ಯಾವುದೇ ಕೆಲಸ ಮಾಡಿದ್ರು ಯಾರು ಕೀಳು ಅಂತ ತಿಳಿಯಲ್ಲ. ನಿಮ್ಗೆ ನಮ್ಮಿಬ್ರ ಮೇಲೆ ಅಭಿಮಾನ ಇದ್ರೆ ದಯವಿಟ್ಟು ನಮ್ಮ ಸ್ನೇಹಕ್ಕೆ ಮರ್ಯಾದೆ ಕೊಟ್ಟು ಮಾತಾಡಿ. ಐ ಆಮ್ ಸಾರಿ. ಸಾಂಗ್ಲಿಯಾನ ಕೇವಲ ಸಾಹಸಿ ಅನ್ಕೊಂಡಿದ್ದೆ, ಆದ್ರೆ ಅವರೊಬ್ಬ ಸ್ವಾಭಿಮಾನದ ವ್ಯಕ್ತಿ ಅಂತ ಈಗ ಗೊತ್ತಾಯ್ತು. ನಾನೇನ್ ಬರ್ಲಾ? ಒಂದ್ ನಿಮಿಷ ಕಾಂಚನ, ಬಂದೆ. ಇವ್ರು ಹೊರಟಿದ್ದಾರೆ. ಕುಂಕುಮ ಎಲ್ಲ ಅವಳಿಗಿನ್ನೂ ಮದುವೆ ಆಗಿಲ್ಲ ರೀ. ಬರ್ತೀನಿ. ಓಕೆ ತಗೊಳ್ಳಿ. ಅವಿನಾಶ್ ಅಲ್ಲಿ? ಅವನ್ಗೆ ಸ್ಕೂಲಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಇದೆಯಂತೆ, ಲೇಟ್ ಆಗಿ ಬರ್ತಾನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ಎಷ್ಟಾಯ್ತು ಲೋಡು? ಒಟ್ಟು 6 ರೋಡ್ ಹೋಯ್ತು ಸರ್ ಬೆಳಗ್ಗೆ. ಎಲ್ಲ ಸರಿಯಾಗಿ ನಡೀತಾ ಇದೆ ತಾನೇ? ಹಾ ಸರ್. ಸುರಿದು ಹೋಗ್ತಾ ಇರೋದು ಕಣ್ ಕಾಣ್ತಾ ಇಲ್ಲ? ಲೋಫರ್ ಏನ್ರಿ ಇಂಥವನ್ನೆಲ್ಲ ಗುಂಡಿಟ್ಟು ಸಾಯಿಸ್ಬೇಕ್ರಿ. ಕೆಲ್ಸಕ್ಕೆ ಬಾರ್ದೆ ಇವ್ರನ್ನೆಲ್ಲ ಇಟ್ಕೊಂಡಿದ್ದೀರಾ ಒದ್ ದೊಡ್ಸೋದ್ ಬಿಟ್ಟು. ಸ್ವಲ್ಪ ನಿಮ್ಗಾದ್ರೂ ಬುದ್ಧಿ ಬೇಡವಾ? ಇಂಥ ಅಯೋಗ್ಯನೆಲ್ಲ ಎಲ್ಲೋಗಿದ್ದ ಇಷ್ಟ ಹೊತ್ತು? ಅದು ಡ್ರಾಮಾ ಪ್ರಾಕ್ಟೀಸ್. ಓ ಹೌದಲ್ಲ, ಡ್ರಾಮಾ ಪ್ರಾಕ್ಟೀಸ್. ಯಾವ ನಾಟಕ? ನಳ ದಮಯಂತಿ. ಯಾವ್ದು? ಹಾ ಅಲ್ಲ, ನಳ ದಮಯಂತಿ. ನಿಂದ ಯಾವ ರೋಲು? ಅದು ಡಮಿ ಅಲ್ಲ, ನಳ. ನಾಟಕದ ಯಾವ್ದಾದ್ರು ಡೈಲಾಗ್ ಹೇಳು ನೋಡೋಣ. ಡೈಲಾಗು ಮತ್ತೆ ಪರವಾಗಿಲ್ಲ ಹೇಳೋ. ಬೇಡ ಮತ್ತೆ ಹೆದರ್ಕೋಬೇಡ. ಅವ್ನು ರಿಹರ್ಸಲ್ ಮಾಡಿದ್ರೆ ತಾನೇ ಡೈಲಾಗ್ ಹೊರಡೋದು. ಇಷ್ಟ ದಿನ ಮನೆಗೆ ಲೇಟ್ ಆಗಿ ಬರ್ತಾ ಇದ್ನಲ್ಲ, ಪ್ರಾಕ್ಟೀಸ್ ಅಂತ ಹೇಳ್ಕೊಂಡು ಎಲ್ಲಿ ಹೋಗ್ತಿದ್ದ ಗೊತ್ತಾ? ಉತ್ತರ ಕೊಡು. ಅವನು ಯಾವ ಬಾಯಿಂದ ಉತ್ತರ ಕೊಡ್ತಾನೆ? ಅವನ್ ಕೊಡೋ ಉತ್ತರ ಇಲ್ಲೇ ಇದೆ ನೋಡು. ನೋಡು ಅವನ್ ಕೊಡೋ ಉತ್ತರ. ಯಾಕೋ ಹೀಗ್ ಮಾಡ್ದೆ ಹೇಳು. ದೊಡ್ಡ ಮಗ ಅಂತ ನಾವಿಬ್ರು ಸಲಿಗೆ ಕೊಟ್ವಲ್ಲ, ಅದಕ್ಕೆ ನಿನಗೆ ಏನೋ ಕಡಿಮೆ ಮಾಡಿದ್ ನಾವು. ಈ ಮನೇಲಿ ನಿನ್ ಹೊಟ್ಟೆ ತುಂಬಾ ಊಟ ಸಿಗ್ತಿರ್ಲಿಲ್ವಾ? ಸ್ಕೂಲಿಗೆ ಫೀಸ್ ಕಟ್ಟಿಲ್ವಾ? ಬಟ್ಟೆ ಬೆಲೆ ಕೊಡ್ಸ್ಲಿಲ್ವಾ? ಇಷ್ಟೆಲ್ಲ ಮಾಡಿದ್ರು ನಾವು ನಿನ್ನವರಲ್ಲ, ಹೊರಗ್ನವ್ರು ಅಂತ ನಿನ್ಗೆ ಅನ್ಸಿದ್ರೆ ಇದನ್ ತಗೋ, ಈ ಮನೆಯಿಂದ ಹೊರಗೋಗು. ನಿನ್ ಕಾಲ ಮೇಲೆ ನಿಂತ್ಕೊಂಡು ನೀನೇ ಸಂಪಾದನೆ ಮಾಡು. ನೋಡು, ಬೂಟ್ ಪಾಲಿಶ್ ಮಾಡೋದು ಕೀಳು ಕೆಲಸ ಅಂತ ನಾನು ಖಂಡಿತ ಹೇಳೋದು. ಇವತ್ತು ಎಷ್ಟೋ ಹುಡುಗರು ಬೂಟ್ ಪಾಲಿಶ್ ಮಾಡಿ ಜೀವನ ಸಾಗಿಸ್ತಾರೆ. ಆದ್ರೆ ನಾನು ಬದುಕಿರೋವರೆಗೂ ನೀನ್ ಇಂಥ ಕೆಲಸ ಮಾಡ್ಲೇಬಾರ್ದು, ಆಯ್ತಾ? ಕಾಸಿಂ, ಆ ಗಾಡಿ ಡ್ರೈವರ್ ಅಲ್ಲ ಇನ್ನೂ ಬಂದಿಲ್ಲ ಸರ್. ಓ ದಿನ ಇದೇ ಆಗೋಯ್ತು ಇವ್ರದ್ದು. ಮರಿಯಾ ಬಾರೇ ಇಲ್ಲಿ. ಹಾಗಿದ್ರೆ ನಿಂಗೆ ಡ್ರೈವಿಂಗ್ ಬರುತ್ತೆ ಅಂತ ಹೇಳಿದ್ದಲ್ಲ ಅವತ್ತು? ಹೌದು. ಇವತ್ತು ಈ ಗಾಡಿ ನೀನೇ ತಗೊಂಡು ಹೋಗು. ಸರ್ ಅದು ಲೈಸೆನ್ಸ್ ಇಲ್ಲ, ಪೊಲೀಸ್ ಗಿಲೀಸ್ ಹಿಡಿದ್ರೆ? ನೋಡು, ಧನರಾಜ್ ಅವ್ರ ಲಾರಿ ನಿಲ್ಲಿಸಿ ಲೈಸೆನ್ಸ್ ಗಳ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ, ತಗೊಂಡು ಹೋಗ್ಯ ಧೈರ್ಯವಾಗಿ. ಸರ್ ಬೇಡಿ ಸರ್, ಅದು ಅದೆಲ್ಲ ನಾವು ನೋಡ್ಕೊಳ್ತೀವಿ. ಈಗಲೇ ಲೇಟ್ ಆಯ್ತು, ಹೋಗಯ್ಯ. ಕಾನ್ಸ್ಟೇಬಲ್ ಎಲ್ಲ ಲಾರಿಗಳನ್ನ ಚೆಕ್ ಮಾಡಿ. ಲೈಸೆನ್ಸ್
ಎಲ್ಲಾ ಲಾರಿಗಳಲ್ಲೂ ಕಳಮಲಿದೆ ಸರ್. ವಾಟ್? ಲಾರಿಗಳೆಲ್ಲ ಸೀಸ್ ಮಾಡಿ ಡ್ರೈವರ್ಸ್ನೆಲ್ಲ ಅರೆಸ್ಟ್ ಮಾಡಿ. ಏಯ್, ಈ ಲಾರಿ ಯಾರ್ದು? ಧನರಾಜ್ ಅವ್ರು ಸರ್. ಐ ಸಿ. ಹಾಗಾದ್ರೆ ಧನರಾಜ್ ಅವರ ಫ್ಯಾಕ್ಟ್ರಿನೂ ಸೀಸ್ ಮಾಡ್ಬೇಕು. ನಿಮ್ನ ಅಲ್ಲಿಗೆ ಹೇಳ್ಕೊಂಡು ಬಂದು. ಆಯ್ತು. ಕ್ಲೋಸ್ ಮಾಡಿ, ಸೀಲ್ ಹಾಕಿ. ಏಯ್, ನಿಲ್ಲಿಸ್ರು. ಕ್ಯಾರಿ ಆನ್. ನನ್ನ ಅನುಮತಿ ಇಲ್ಲದೆ ನನ್ನ ಫ್ಯಾಕ್ಟ್ರಿಗೆ ನುಗ್ಗಿ ನನ್ನ ಫ್ಯಾಕ್ಟ್ರಿನ ಸೀಸ್ ಮಾಡೋದಕ್ಕೆ ಯಾರೋ ಹೇಳಿದ್ದು? ನಾನು. ಸಾಂಗ್ಲಿಯಾನ? ಎಸ್, ದ ಸೇಮ್ ಓಲ್ಡ್ ಸಾಂಗ್ಲಿಯಾನ. ನೀನಿನ್ನು ಡಿಪಾರ್ಟ್ಮೆಂಟ್ ಅಲ್ಲಿ ಇದೀಯಾ? ಹಾಗಾದ್ರೆ ರಾಜೀನಾಮೆ ಕೊಟ್ಟಿದ್ದು? ರಾಜೀನಾಮೆ ಕೊಟ್ಟಿದ್ದು ಮೂರ್ಖರ ದಿನ, ಏಪ್ರಿಲ್ 1 ನಿಮ್ಮನ್ನ ಫೂಲ್ ಮಾಡಕ್. ನಿಮ್ಮಂತ ಗೋಮುಖ ವ್ಯಾಘ್ರಗಳ ಗೊಡ್ಡ ಬೆದರಿಕೆಗೆ ಹೆದರಿ ರಾಜೀನಾಮೆ ಕೊಡುವಂತ ಹೇಳಿ ಅಲ್ಲ ಈ ಸಾಂಗ್ಲಿಯಾನ. ಓಹ್, ರಾಜೀನಾಮೆ ಕೊಟ್ಟಿಲ್ಲ ನನ್ನ ನೆಪ ಮಾಡಿಕೊಂಡು ನಿನಗೆ ಇಷ್ಟ ಬಂದ ಡಿಪಾರ್ಟ್ಮೆಂಟ್ ನುಗ್ಗೋದಕ್ಕೆ ನಿನಗೆ ಯಾರೋ ಅಧಿಕಾರ ಕೊಟ್ಟಿದ್ದು? ನಾನೇ. ನೀವು ಇವನಿಗೆ ಶಾಮೀಲ್ ಆಗಿದ್ದೀರಾ? ಶಾಮೀಲ್ ಮಾತ್ರ ಅಲ್ಲ, ಸಪೋರ್ಟ್ ಕೂಡ ನಾನೇ ಮಾಡಿದ್ದು. ನಿನ್ನಂತ ದೇಶದ್ರೋಹಿನ ಧ್ವಂಸ ಮಾಡಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತಲೇ ನಿನ್ನನ್ನ ಸರಿಯಾದ ದಾರಿಗೆ ತರೋಕೆ ಸಾಂಗ್ಲಿಯಾನೇ ಸರಿಯಾದ ವ್ಯಕ್ತಿ ಅಂತ ನಿನ್ನ ಅಕ್ರಮ ವ್ಯವಹಾರ ಇರೋ ಕಡೆಗೆಲ್ಲ ಸಾಂಗ್ಲಿಯಾನ ಟ್ರಾನ್ಸ್ಫರ್ ಮಾಡ್ತಾ ಬಂದೆ. ಮಂತ್ರಿಗಳನ್ನೆಲ್ಲ ಬುಟ್ಟಿಗೆ ಹಾಕೊಂಡು ಸೆಕೆಂಡ್ಸ್ನ ಅಕ್ರಮ ವ್ಯವಹಾರ ಮಾಡ್ತಿರೋ ನಿನ್ನ ಕತ್ಲೆ ಕೊನೆಗೆ ತಳ್ಳಿ ಅಂತಲೇ ಸಾಂಗ್ಲಿಯಾನ ಫುಡ್ ಅಂಡ್ ಫಾರೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದೆ. ಕಮಿಷನರ್ ಮೇಲೆ ಕೈ ಮಾಡ್ತಿದ್ದೀರಾ? ಕಮಿಷನರ್ ಮೇಲೆ ಇವತ್ತು ನಿನ್ನ ಫುಟ್ಬಾಲ್ ತರ ಬದ್ದು ಪೊಲೀಸ್ ಸ್ಟೇಷನ್ ನನ್ನ ಹೆಸರು ಸಾಂಗ್ಲಿಯಾನೇ ಅಲ್ಲ. ಅಯ್ಯೋ, ಅವ್ರನ್ನ ಹೊಡ್ಯಾಕತ್ತೇನಲ್ಲಪ್ಪ. ಅವಾಗ ಬಿಡ್ಸೋಣವಾ? ನಾವ್ ಯಾಕೆ ಹೋಗಿ ಸಿಕ್ಕಾಕೋಬೇಕಪ್ಪ? ನಮಗ್ ಬೇಡಪ್ಪ, ಇದು ಬೇಡ. ಏ ಡ್ರೈವರ್, ಚೀಟರ್ಸ್, ಬಡ ಜನ ದುಡ್ಡು ತಿಂಡು ಮಾಡಿ ಮನೆ ಕಟ್ಟಿರೋ ನಿಮ್ಮಂತ ಹೇಗೆ ಇಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಿಡ್ರ ಜಾಗ, ಬಿಡ್ರ ಜಾಗ, ಬಿಡಿ. ಮಿಸ್ಟರ್ ಧನ್ರಾಜ್, ಕೊಟ್ಟ ಮಾತಂತೆ ನಾನೀಗ ಸ್ವತಂತ್ರವಾಗಿ ಹಾರಾಡ್ತಾ ಇದ್ದೀನಿ. ಈಗ ನೀನು ನನ್ನ ಪಂಜರದ ಪಕ್ಷಿ. ಆದ್ರೆ ಎಲ್ಲಿ ನಿನ್ ಸಿಗೋದು? ಪಾಪದ ಕಾಳಲ್ಲ, ಕಾದ ಕಬ್ಬಣದ ಸಲಾಕಿ. ಸಾಂಗ್ಲಿಯಾನ, ನೀನು ಬಂದ್ಸಿಟ್ಟಿರೋದು ಒಂದು ಪಕ್ಷಿನಲ್ಲ, ರಣಹದ್ದನ್ನ. ನಿನ್ನನ್ನ ಕುಕ್ಕಿ ತಿನ್ನದೆ ನಾನು ಬಿಡೋದಿಲ್ಲ. ಸಾಂಗ್ಲಿಯಾನ, ವಿಧಾನಸೌಧದ ಮೆಟ್ಲು ಹತ್ತಿದ ನನ್ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುವಾಗ ಮಾಡಿದ್ದೀಯಾ? ಏಸಿನಲ್ಲಿ ಮಲಗ್ತಾ ಇದ್ದವನ್ನ ಸೊಳ್ಳೆ ಕೊಡಲು ಹಿಂಸೆ ಪಡುವಾಗ ಮಾಡಿದ್ದೀಯಾ? ಕಾರ್ನಲ್ಲಿ ತಿರುಗ್ತಾ ಇದ್ದ ನನ್ನನ್ನ ಬರಿಗಾಲ್ನಲ್ಲಿ ನಡೆಯೋ ಹಾಗೆ ಮಾಡಿದ್ದೀಯಾ? ಇದ್ಯಾವುದನ್ನು ನಾನು ಮರ್ತಿಲ್ಲ. ಜೊತೆಗೆ ನೀನು ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೋ, ನಾನೇ ನನ್ನ ಕೈಯಾರ ನಿನ್ ಚಿತೆಗೆ ಬೆಂಕಿ ಇಡೋವರೆಗೂ ನಾನು ನಿದ್ದೆ ಮಾಡೋಲ್ಲ. ಜಸ್ಟ್ ಅ ಮಿನಿಟ್, ದಯವಿಟ್ಟು ಇದನ್ನ ಸೌದೆಗೆ ಇಟ್ಕೊಳ್ಳಿ, ಮತ್ತಿದನ್ನ ಸೀಮೆಣ್ಣೆಗೆ ಇಟ್ಕೊಳ್ಳಿ. ಈ ಬೆಂಕಿ ಪಟ್ಟಣ ನಿಮ್ಮ ಹತ್ರನೇ ಇರಲಿ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ನಾನು ಕೊಡ್ತಾ ಇರೋ ಫ್ಯೂನರಲ್ ಅಲೌನ್ಸ್. ಇವತ್ತೇ ಖರೀದಿ ಮಾಡಿ ಬೆಲೆಗಳು ಏರ್ತಾ ಇವೆ. ಯಾಕಂದ್ರೆ ಸದ್ಯದಲ್ಲೇ ನಿಮ್ಮ ಚಿತೆಗೆ ಬೆಂಕಿ ಹಚ್ಚವನು ನಾನು. ವಿಶ್ ಯು ಅ ವೆರಿ ಹ್ಯಾಪಿ ಡೆತ್. ಮಿಸ್ಟರ್ ಸಾಂಗ್ಲಿಯಾನ, ನಮ್ ತಂದೆ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದೊಂದು ಜಾಲಿ ಮರ, ಬುಡ ಸಮೇತ ಕೇಳೋವರೆಗೂ ಉಳ್ಬಿಡೋದು ನಿಲ್ಸಲ್ಲ. ಬುಡಾನೆ ಅಲ್ಲಾಡಿಸ್ಬೇಕು ಅಂದ್ರೆ ಒಂದೇ ದಾರಿ. ಕಾಂಚನಾ, ನಿನ್ ಮನೆ ಹೋಗು, ನಾನು ಅವಳ ಜೊತೆ ಹೋಗಿ ಬರ್ತೀನಿ. ರೀ, ನಾನು ನಿಮ್ ಜೊತೆ ಬಂದ್ರೆ ಒಂದು ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಬರಿಬೋದಲ್ವಾ? ಆದ್ರೆ ನೀನು ಈ ಸ್ಥಿತಿಲಿ ಬೇಡ ಕಣೆ. ನೀವು ನನ್ ಜೊತೆಲಿರುವಾಗ ನನ್ಗೇನಿ ಭಯ? ಬರ್ಲಿ ಬಿಡಿ. ಸರಿ ಬಾ. ಅದೇ ಈ ಜಾಗ.
ನೋಡಿ ಗಂಧದ ಮರ. ಇಷ್ಟೇ ಅಲ್ಲ, ಒಳಗಡೆ ಇನ್ನೂ ಆನೆ ದಂತ ಇದೆ. ಬನ್ನಿ ತೋರಿಸ್ತೀನಿ. ನೋಡಿ ಆನೆ ದಂತ. ಇಷ್ಟೊಂದ? ಹೌದು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದು. ಜೀವಂತವಾಗಿರೋ ಆನೆಗಳನ್ನ ಕೊಂದು ನಮ್ ತಂದೆ ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಗೆಟ್ ಮಿ ದ ಪೊಲೀಸ್ ಕಮಿಷನರ್ ಇಮಿಡಿಯೇಟ್ಲಿ. ಸರ್ ಸಾಂಗ್ಲಿಯಾನ ಹಿಯರ್. ಸರ್ ಆ ಧನರಾಜು ಕೋಟ್ಯಾಂತರ ರೂಪಾಯಿ ಅರಣ್ಯ ಸಂಪತ್ತನ್ನ ದೋಚ್ಕೊಂಡು ಕಾಡಲ್ಲಿ ಒಂದು ಜಾಗದಲ್ಲಿ ಅದನ್ನೆಲ್ಲ ಗುಪ್ತವಾಗಿ ಇಟ್ಕೊಂಡಿದ್ದಾನೆ. ನೀವೇ ಒಂದು ಸ್ಕ್ವಾಡ್ ತಗೊಂಡ್ ಬಂದ್ರೆ ಅವನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬಹುದು ಸರ್. ಹೌದಾ? ಜಾಗ ಎಲ್ಲಿ? ಮೇಕೆದಾಟು ಫಾರೆಸ್ಟ್. ಹಲೋ ಹಲೋ. ಅಂಜನಿ, ಏನಿದೆಲ್ಲ? ಇದನ್ನ ಡಬಲ್ ಕ್ರಾಸ್ ಅಂತಾರೆ ಮಿಸ್ಟರ್ ಸಾಂಗ್ಲಿಯಾನ. ಯಾಕೆ ನನ್ನನ್ನ ಲಾಕಪ್ ನಲ್ಲಿ ಹಾಕಿ ಅವಮಾನ ಮಾಡಿದ್ರು. ಪೇಪರ್ ನಲ್ಲಿ ಬರ್ದು ಮಾನ ತಿಂದು ನಮ್ಮ ತಂದೆನ ಹುಚ್ಚು ನಾಯಿ ತರ ಒದ್ದು ಬೀದಿ ಬೀದಿಲಿ ತಲೆ ತಗ್ಸೋ ಹಾಗೆ ಮಾಡಿದ್ದೆ. ಮತ್ತಿಷ್ಟು ನಾನು ನಡ್ಕೊಂಡಿದ್ದು ಬರೀ ನಾಟಕ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಕೇಳಿದ್ಯಲ್ಲ. ನಾನು ಮಾರಿ ಅಷ್ಟೇ ಅಲ್ಲ, ನಿನ್ನ ಬಲಿ ಕಾದಿರೋ ಹೆಮ್ಮಾರಿ. ನಾನು ನಿನ್ನ ಹಾಗೆ ಯಾರಿಗೂ ಸುಳುವು ಕೊಡದೆ ಸಂಚು ಮಾಡಿ ಗೆದ್ದೆ. ಹ್ಯಾಟ್ಸ್ ಆಫ್ ಮೈ ಡಿಯರ್, ಹ್ಯಾಟ್ಸ್ ಆಫ್. ಸಾಂಗ್ಲಿಯಾನ ಸಹವಾಸದಿಂದ ನೀನ್ ದಾರಿ ತಪ್ಪಿದ್ದೀಯಾ ಅನ್ಕೊಂಡಿದ್ದೆ. ಇಲ್ಲ, ಹುಲಿ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟುತ್ತೆ ಅನ್ನೋದನ್ನ ನೀನು ಪ್ರೂವ್ ಮಾಡ್ಬಿಟ್ಟೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಡಿಯರ್, ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಡ್ಯಾಡಿ. ನಾನು ನೀವು ಕತ್ಲೆ ಕೋಣೆಯಲ್ಲಿ ಹಿಂಸೆ ಪಟ್ಟ 10ರಷ್ಟು ಇವ್ರಿಗೆ ಹಿಂಸೆ ಅನುಭವಿಸ್ಬೇಕು. ನೋವು ನೋವು ಅಂತ ನರಳಬೇಕು. ಅದನ್ನ ನೋಡಿ ನಾವು ಖುಷಿ ಪಡ್ಬೇಕು. ಆಫ್ ಕೋರ್ಸ್, ವಿತ್ ಗ್ರೇಟ್ ಪ್ಲೆಜರ್. ಏಯ್ ಕಟ್ಟಾಗ.
ನಾನ್ ನಿದ್ರೆಯಿಂದ ಎದ್ದಿದ್ದಕ್ಕೂ ಸಾರ್ಥಕವಾಯ್ತು ಅಂಕಲ್. ಅಂಕಲ್, ಸಾಂಗ್ಲಿಯಾನ ಸಾಯೋದನ್ನ ನೋಡಬೇಕು ಅಂತ ಹಗಲು ರಾತ್ರಿ ತಪಸ್ ಮಾಡ್ತಿದ್ದ ನಮಗೆ ಇವತ್ತ ಅದೃಷ್ಟ ಕೊಡ್ಬಂತು. ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗಿ ಬಂದಿದ್ದೀರಾ. ಬಿಡುಗಡೆ ಎಲ್ಲಿ ಬಂತ ಅಂಕಲ್? ತಪ್ಪಿಸ್ಕೊಂಡು ಬಂದ್ವಿ. ಬರೋವಾಗ ನಮ್ ತಂದೆ ಒಂದ್ ಕಡೆ, ನಾವೊಂದ್ ಕಡೆ. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಈ ಸಾಂಗ್ಲಿಯಾನ ಸಾಯಿಸೋವರೆಗೂ ನನಗೆ ಮನಃಶಾಂತಿ ಇಲ್ಲ. ದಟ್ಸ್ ಇಂಪಾಸಿಬಲ್. ಕಾನೂನಿನ ಸಿಂಧೂರವಾಗಿರೋ ಸಾಂಗ್ಲಿಯಾನ ನಡೆಸಕ್ ಸಾಧ್ಯನೇ ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅವ್ರನ್ನ ಬಿಟ್ಬಿಡಿ. ಕಮಿಷನರ್, ದಾರಿ ತಪ್ಪು ಬಂದಿರೋ ನಿಮ್ಮನ್ನ ಸ್ವಾಗತ ಮಾಡೋದಕ್ಕೆ ಸಾವು ಸಿದ್ಧವಾಗಿದೆ. ಅಲ್ಲಿ ನೋಡಿ. ಅವಿನಾಶ್! ಸರ್, ನಮ್ ಪ್ರಾಣ ಹೋಗುತ್ತಂತ ಯೋಚನೆ ಮಾಡಬೇಡಿ. ಬಿಡಬೇಡಿ. ಶೂಟ್ ದಮ್ ಸರ್. ಶೂಟ್ ದಮ್ ಸರ್. ಶೂಟ್ ದಮ್. ಶೂಟ್ ದಮ್ ಸರ್. ಸರ್ ಪ್ಲೀಸ್, ಪ್ಲೀಸ್ ಸರ್, ಶೂಟ್ ದಮ್. ಕಾನೂನಿನ ಸಿಂಧೂರವನ್ನು ಉಳಿಸೋದಕ್ಕೆ ಬಂದಿರೋ ಸಿಂಧೂರ ಲಕ್ಷ್ಮಣನೋ ನೀನು? ಸಾಂಗ್ಲಿಯಾನ, ನಿನ್ನ ನನ್ನ ಕೈಯಾರೆ ಸಾಯಿಸ್ಬೇಕು ಅಂತ ಎಷ್ಟು ದಿವಸ ಹೊಂಚ್ ಹಾಕಿ ಕಾದಿದ್ದು. ಸಾಯೋಕ್ ಸಿದ್ಧವಾಗು. ಯಾಕೆ ಹಾಗೆ ಬಾಯ್ ಬಾಯ್ ಬಿಡ್ತಾ ಇದ್ದೀರಾ? ನಿಜವಾದ ಸಾಂಗ್ಲಿಯಾನ ನಾನೇ. ಮತ್ತವನು ನನಗೆ ಸಹಾಯ ಮಾಡಕ್ ಬಂದಿರೋ ನನ್ನ ನಕಲಿ ರೂಪ. ಇನ್ನು 3 ಸೆಕೆಂಡ್ ಅಲ್ಲಿ ನಿನ್ನ ಕಂತ್ರಿ ನಾಯಿಗಳ ಬಂಧುಗಳು ನೆಲ ಮುಟ್ಟೆ ಹೋದ್ರೆ ನಿನ್ನ ಮುದ್ದು ಮಗಳು ಮೆದುಳು ಚಿದ್ರವಾಗುತ್ತೆ. ಗೋ ಆನ್, ಆರ್ಡರ್ ದೆಮ್. ಐ ಸೆಡ್ ಆರ್ಡರ್ ದೆಮ್. ಎಲ್ಲರೂ ಬಂದು ಕೈ ಕೆಳಗಡೆ ಹಾಕಿ. ಮಿಸ್ಟರ್ ಧನ್ರಾಜ್, ಕಬ್ಬಿನ ಜಲ್ಲೆ ತರ ಕೊಬ್ಬಿರೋ ನಿನ್ನ ಮುದ್ದು ಮಗಳ ಮರಳಾಗಿ ಆನೆ ಹಳ್ಳಕ್ ಬೀಳೋ ಅಷ್ಟು ಮೂರ್ಖ ಲಾಯ್ ಸಾಂಗ್ಲಿಯಾನ. ಮಿಸ್ಟರ್ ವಿಕ್ಕಿ ಅಂಡ್ ಮಿಸ್ಟರ್ ಕುಂಬಿ, ನೀವು ಜೈಲಿನ ತಪ್ಪಿಸ್ಕೊಂಡ್ರಲ್ಲ, ಆಗ್ಲೇ ನನ್ಗೆ ಗೊತ್ತಾಯ್ತು ನೀವು ಖಂಡಿತ ಇದೇ ಜಾಗಕ್ಕೆ ಬರ್ತೀರಾ ಅಂತ. ಅದಕ್ಕೆ ಈ ಸುಳ್ಳು ಸಾಂಗ್ಲಿಯಾನ ಸೃಷ್ಟಿ. ಹೌದು, ನೀವೀ ತರ ಕಂತ್ರಿ ಕೆಲಸ ಮಾಡ್ತೀರಾ ಅಂತಲೇ ಸಾಂಗ್ಲಿಯಾನ ಅವರೇ ನನ್ನ ಈ ವೇಷದಲ್ಲಿ ಕಳ್ಸಿದ್ರು. ನಿಜವಾದ ಸಾಂಗ್ಲಿಯಾನ ಅವರೇ. ನಾನು ಇನ್ಸ್ಪೆಕ್ಟರ್ ಕಿರಣ್. ಇನ್ಸ್ಪೆಕ್ಟರ್ ಕಿರಣ್!
ಹೇಳ್ಕೊಂಡು ಹೋಗಿ. ಕೀಪ್ ಇಟ್ ಅಪ್ ಕಿರಣ್. ಥ್ಯಾಂಕ್ ಯು ಸರ್. ವೆಲ್ ಡನ್ ಸಾಂಗ್ಲಿಯಾನ. ಥ್ಯಾಂಕ್ ಯು ಸರ್. ತಗೊಳ್ಳಿ. ಏನ್ ಸರ್ ಇದು? ನಮ್ಮಿಂದ ಅಲ್ಲ, ನಿಮ್ಮ ಕರ್ತವ್ಯ ಪ್ರಜ್ಞೆ ಮೆಚ್ಚಿ ಸೆಂಟ್ರಲ್ನವರೇ ಕರೆಸ್ಕೋತಾ ಇದ್ದಾರೆ. ಸರ್, ಸೆಂಟ್ರಲ್ ನನ್ನನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಇಷ್ಟು ವರ್ಷ ನನ್ನನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿರೋದು ಕರ್ನಾಟಕದ ಜನತೆ. ಅದನ್ನ ನಾನು ಎಂದಿಗೂ ಮರೆಯಕ್ಕೆ ಸಾಧ್ಯ ಇಲ್ಲ ಸರ್. ನಾನು ಎಲ್ಲೇ ಇದ್ರೂ ಕರ್ನಾಟಕಕ್ಕೆ ಮತ್ತೆ ವಾಪಸ್ ಬಂದೇ ಬರ್ತೀನಿ. ಥ್ಯಾಂಕ್ಸ್. ವೆಲ್ಕಮ್ ಸರ್.